ಮಾಡ್ತಾ ಇದೀವಿ. ಸೊ ನೋಡಿ, ಫಸ್ಟ್ ಕ್ವಶನ್ಸ್ ಏನಿದೆ ಅಂತಂದ್ರೆ, ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್ ಇದೆ. ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್ ಅಂದ್ರೆ ಸರಿಯಾದ ಪದವನ್ನು ಪತ್ತೆ ಹಚ್ಚಿರಿ ಅಂತಿದೆ. ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್, ಸರಿಯಾದ ಪದವನ್ನು ಪತ್ತೆ ಹಚ್ಚಿರಿ. ಡೋಂಟ್ ರೈಟ್ ಅಂಡ್ ಲುಕ್ ಎಟ್ ದ ಬೋರ್ಡ್. ಆಪ್ಷನ್ಸ್ ಎ ಅಂಡ್ ಬಿ ಅಂಡ್ ಸಿ ಅಂಡ್ ಡಿ. ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ನೋಡಿ, ಚೆನ್ನಾಗಿ ಗುರುತಿಸ್ಬೇಕು ನಾವೆಲ್ಲ. ಫಸ್ಟ್ ನಿಮ್ಗೆ ಬೇಸಿಕ್ ತರ್ತಾ ಇದ್ದೀನಿ ನಾನು. ಸ್ಪೆಲ್ಲಿಂಗ್ ಗೊತ್ತಲಿಕ್ಕೆ ಕೇಳ್ತಾ ಇದ್ದೆ, ನೀವು ಹೊಸದಾಗಿ ಸ್ಪೆಲ್ಲಿಂಗ್ ಸೃಷ್ಟಿ ಮಾಡಬೇಡ್ರಿ. ಅರ್ಥ ಆಯ್ತನ್ರಿ? ಎಸ್. ವಿಚ್ ವರ್ಡ್ ಈಸ್ ರೈಟ್ ದೇರ್ ಅಂತ ಕ್ವಶನ್ ಇದೆ. ಆಪ್ಷನ್ಸ್ ಎ, ಬಿ ಅಂಡ್ ಸಿ ಅಂಡ್ ಎ ಅಂಡ್ ಡಿ. ದಿಸ್ ಇಸ್ ಎ. ಜೋರಿಗಳ್ರಿ. ಅತಿ ಅದ್ಭುತವಾಗಿ ನೀವು ಇಂಗ್ಲಿಷ್ ಕಲ್ತಿದ್ರೆ ತಮಗೆ ಕೋಟಿ ನಮನಗಳು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸರ್, ಗ್ರಾಮರ್ ಸ್ಪೆಲ್ಲಿಂಗ್ ಇರೋದು GRAMMAR. ಸೋ ಮೆನಿ ರೈಟರ್ಸ್ ಅಂಡ್ ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ ಈ ಆರ್ ಅಂತ ಬರೀತಾರೆ. ದಟ್ ಈಸ್ AR. ಗ್ರಾಮರ್ ಸ್ಪೆಲ್ಲಿಂಗ್ ಗೊತ್ತೈತೆ ನಿಮ್ಗೆ? ನೋಡ್ರಿ, ನಾವು ಫಸ್ಟ್ ಗೊತ್ತಿಲ್ಲ ನಮ್ಗೆ. ಗ್ರಾಮರ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ನಾವು ಗ್ರಾಮರ್ ಹೇಳ್ಬೇಕು ಇವತ್ತು. ಥ್ಯಾಂಕ್ ಯು, ನಿಮ್ಮ ದೇವ್ರು ಒಳ್ಳೇದು ಮಾಡಲಿ. ಗ್ರಾಮರ್ ಸ್ಪೆಲ್ಲಿಂಗ್ ಏನಿದೆ ನೋಡಿ, GRAMMAR. ದಿಸ್ ಇಸ್ ದ ಕರೆಕ್ಟ್ ವರ್ಡ್ ರೀ. ನಮ್ಮಲ್ಲಿ ಬಳಸೋದು ಅತಿ ಹೆಚ್ಚು ಏನು ಬಳಸ್ತಾರೆ? ಜೋರ್ ಶೇಖರ್ ಏನ್ ಬಳಸ್ತಾರೆ? ER. ಅದು ಇರೋದು ಯಾವುದು? AR. ಅರ್ಥ ಆಯ್ತಾ ನಿಮ್ಗೆ ಹೇಳೋದು? ಸೊ ಇದು ಗೊತ್ತಿರ್ಬೇಕು. ನಿಮ್ ಬೇಸಿಕ್ ಕರ್ಕೊಂಡ್ ಬರ್ತೀನಿ, ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡೋದು ಗೊತ್ತಾಗುತ್ತೆ. ಸೊ ವಾಟ್ ಈಸ್ ಗ್ರಾಮರ್? ಇವಾಗ ಹೇಳ್ರಿ, ಗ್ರಾಮರ್ ಅಂದ್ರೆ ಏನು? ಯಾವತ್ತಿ ಗ್ರಾಮರ್ ಅಂತೀವಿ ಹೇಳ್ರಿ. ನೀವು ಬೇಸಿಕ್ ಕರ್ಕೊಂಡ್ ಬರ್ತಾ ಇದ್ದೀನಿ, ನಾನು ಇನ್ನೂ ಹೆಂಗೆ ಸ್ಟಾರ್ಟ್ ಮಾಡಲ್ಲ. ಯಾಕೆ ನೀವು ಎಷ್ಟು ಬೇಸಿಕ್ ಇದೀರಿ ಅಂತ ನನ್ಗೆ ಗೊತ್ತಾದ ತಕ್ಷಣ ನಾನು ಗ್ರಾಮರ್ ಸ್ಟಾರ್ಟ್ ಮಾಡ್ತೀನಿ. ಹೌದಲ್ವಾ? ನಿಮ್ಮ ಬೇಸ್ ಮೇಲೆ ನಮ್ಗೆ ಗ್ರಾಮರ್ ಇರುತ್ತೆ. ಹೇಳ್ರಿ, ಗ್ರಾಮರ್ ಅಂದ್ರೆ ಏನು ಹೇಳ್ರಿ. ನೀವು ಎಷ್ಟು ಚೆನ್ನಾಗಿ ನನ್ನ ಜೋಡಿ ಕಮ್ಯುನಿಕೇಶನ್ ಮಾಡ್ತೀರ ಅಷ್ಟು ಚೆನ್ನಾಗಿ ಹೇಳ್ತೀನಿ. ನೀವು ಮೂಕ ಬಸವ ಅಂತ ಕೂತು, ನಾನು ಮೂಕ ಬಸವ ಅಂತ ಕೂತೀನಿ. ಹೇಳ್ರಿ, ಗ್ರಾಮರ್ ಅಂದ್ರೆ ಏನ್ರಿ? ಹೇಳ್ರಿ. ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಎನಿ ಲ್ಯಾಂಗ್ವೇಜ್, ಹೌದಲ್ವಾ? ಯಾವುದೇ ಒಂದು ಭಾಷೆಯನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾರೆ? ಗ್ರಾಮರ್ ಅಂತ ಕರೀತಾರೆ. ಇದು ಪ್ರಶ್ನೆ ಎಕ್ಸಾಮ್ ಕೇಳ್ತಾರೆ ಏನ್ರಿ ಅಂತ. ಸೊ ಈ ಪ್ರಶ್ನೆ ಎಕ್ಸಾಮ್ ಕೇಳೋದೇ ಇಲ್ಲ, ಆದ್ರೆ ನಾವು ಹೇಳ್ಬೇಕಾಗುತ್ತೆ. ನಾನು ಕ್ವಶನ್ಸ್ ಏನಿದೆ, ಇಲ್ಲಿ ಒಂದು ಕ್ವಶನ್ಸ್ ಕೇಳಿದಾರೆ ನೋಡ್ರಿ. ಹೂ ಇಸ್ ದ ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೇಳಿದಾರೆ. ಹೂ ಇಸ್ ದ ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಯಾರು ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾದರ್ ಅಂತ ಯಾರಿಗೆ ಕರೀತಾರೆ? ಯಾರಿಗೆ ಕರೀತಾರೆ? ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾದರ್ ಅಂತ ಯಾರಿಗೆ ಕರೀತಾರೆ? ವಿಲಿಯಂ ಶೇಕ್ಸ್ಪಿಯರ್ ಕರೀತಾರ? ಹೇಳ್ರಿ. ಇಂಗ್ಲಿಷ್ ಭಾಷೆಯ ಪಿತಾಮಹ ಯಾರ್ರಿ? ಹೋಗ್ಬಿಡಿ, ಕನ್ನಡ ಭಾಷೆಯ ಪಿತಾಮಹ ಅಂತ ಯಾರಿಗೆ ಕರೀತಾರೆ? ಚದುರಂಗ ಹಂಗಾಗ್ತಾನ್ರಿ. ಕರ್ನಾಟಕ ಎಂಬ ಪದವನ್ನು ಕೊಟ್ಟಂತ ವ್ಯಕ್ತಿ ಯಾರು? ಚದುರಂಗ. ಬಟ್ ಅವನು ಅಲ್ಲ ಸರ್, ಫಾದರ್ ಅಲ್ಲ. ಹೂ ಇಸ್ ದ ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಗೊತ್ತಿದೆ ಗೊತ್ತಿಲ್ವಾ? ಅಷ್ಟು ಹೇಳ್ಬಿಡ್ರಿ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಜಗತ್ತಲ್ಲಿ ಏನೇನು ಗೊತ್ತಿಲ್ಲ, ಇದೇನು ಗೊತ್ತಿರ್ಬೇಕಂತ ನೇಮೇನಿಲ್ಲ. ದಟ್ ಆನ್ಸರ್ ಇಸ್ ದೇರ್. ಎಲ್ ಮುರ್ರೆ. ಯಾರೇ? ಎಲ್ ಮುರ್ರೆ. ಸರ್, ಎಲ್ ಮುರ್ರೆ ಅಂತಕ್ಕಂಥ ವ್ಯಕ್ತಿ ಸರ್ ಬಹಳ ಅದ್ಭುತವಾದ ಇದಕ್ಕೆ ನೋಡ್ರಿ. ಎಲ್ ಮುರ್ರೆ ನಿಮಿಷ. ಎಸ್, ಜಿ ಚೌಸರ್ ಅಂತ ಬರ್ತಾನೆ. ಯಾವ ಚೌಸರ್ ಬರ್ತಾನೆ? ಜಿ ಚೌಸರ್. ನೋಡ್ರಿ, ಎಲ್ ಮುರ್ರೆ ಬಗ್ಗೆ ಆಮೇಲೆ ಮಾತಾಡೋಣ. ಜಿ ಚೌಸರ್ ಈತ ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವುವು? ನಿಮ್ಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹೂ ಇಸ್ ದ ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಜಿ ಚೌಸರ್. ಸೊ ಹಾಗೆ ಈತ ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವುವು? ಹೀಸ್ ಫೇಮಸ್ ವರ್ಕ್ಸ್ ಆರ್. ಈತನ ಪ್ರಮುಖ ಕೃತಿಗಳು ಯಾವುವು? ಇಂಗ್ಲಿಷ್ ಸಾಹಿತ್ಯ ಪ್ರಥಮ ಕೃತಿ ಯಾವುದ್ರಿ? ಇಂಗ್ಲಿಷ್ ಭಾಷೆ ಕನ್ನಡ ಭಾಷೆ ಪ್ರಥಮ ಕೃತಿ ಯಾವುದು? ಕವಿರಾಜ ಮಾರ್ಗ. ಯಾವುದಿದೆ? ಕವಿರಾಜ ಮಾರ್ಗ. ಹಾಗಾದ್ರೆ ಹಿಂದಿ ಭಾಷೆ ಪ್ರಥಮ ಕೃತಿ ಯಾವುದು? ವೆರಿ ಗುಡ್, ಥ್ಯಾಂಕ್ ಯು. ಒಳ್ಳೆಯದು ಮಾಡಲಿಕ್ಕೆ. ಸರ್, ಈತ ಬರೆದಿರ್ತಕ್ಕಂಥ ಪ್ರಮುಖ ಕೃತಿ ಯಾವುದಂದ್ರೆ ದಿ ಹೌಸ್ ಆಫ್ ಫೇಮ್ ಅಂತ ಬರೀತಾರೆ. ದಿ ಹೌಸ್ ಆಫ್ ಫೇಮ್. ದಿ ಹೌಸ್ ಆಫ್ ಫೇಮ್ ಮತ್ತು ದ ಕ್ಯಾಂಟರ್ಬರಿ ಟೇಲ್ಸ್.
ದ ಕ್ಯಾಂಟರ್ಬರಿ ಟೇಲ್ಸ್ ಅಂಡ್ ದ ಹೌಸ್ ಆಫ್ ಫೇಮ್ ಅಂತಕ್ಕಂಥ ಎರಡು ಕೃತಿಗಳು ಈ ಚೌಸರ್ನ ಪ್ರಮುಖ ಕೃತಿಗಳಾಗ್ತವೆ. ಇಲ್ಲಿ ಸ್ವಲ್ಪ ನಮ್ಮ ಮಹಿಳಾ ವಿಭಾಗದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಮ್ಮ, ನಿಮಗೆ ಮದುವೆ ಆದ ತಕ್ಷಣ ನಿಮಗೆ ಹೌಸ್ ವೈಫ್ ಹತ್ತಾರ ಹೋಮ್ ವೈಫ್ ಹತ್ತಾರ? ಜೋರಾಗಿ ಹೇಳ್ರಿ. ಹೌಸ್ ವೈಫ್ ಹೌದಾ ಇಲ್ವಾ ಸರ್? ಇಲ್ಲಿ ನಾ ಹೌಸ್ ಬಂದಿದೆ ಅಂತ ತಿಳ್ಕೊಂಡು ನಾ ಹೌಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಹೌಸ್ ಅಂಡ್ ಹೋಮ್? ಎಸ್ ಸರ್ ನೋ? ಹೋಮಿಗೂ ಮತ್ತು ಹೌಸಿಗೆ ಏನು ವ್ಯತ್ಯಾಸ ಇದೆ ಹೇಳ್ರಿ. ಹೋಮ್ ಅಂದ್ರೆ ನಮ್ಮ ಮನೆ, ಹೌಸ್ ಅಂದ್ರೆ ಮತ್ತವ್ರ ಮನೆ. ವಾವ್, ಸೋ ನೈಸ್. ಯಾವ್ದಾದ್ರು ಮನೆ ಅಂದ್ರೆ ಮನೆ ತಾನೆ. ಹ್ಞೂ ರೀ, ಅದು ಏನಂತಂದ್ರೆ ವಾಟ್ ಈಸ್ ದ ಡಿಫರೆಂಟ್ ಹೌಸ್ ಅಂಡ್ ಹೋಮ್ ಅಂತ ಗೊತ್ತಿಲ್ವಾ? ಗೊತ್ತು ನನಗೆ. ಸ್ವಂತ ಮನೆಯನ್ನ ನಾವು ಹೋಮ್ ಅಂತ ಕರಿಬೇಕು. ಸ್ವಂತ ಮನೆಯನ್ನು ಏನಂತ ಕರಿಬೇಕು? ಹೋಮ್ ಅಂತ ಕರಿಬೇಕು. ನೀವು ಬಾಡಿಗೆ ಮನೆಯಲ್ಲಿದ್ರೆ ಅದಕ್ಕೆ ಏನಂತ ಕರೀತಾರೆ? ಬಾಡಿಗೆ ಮನೆ. ನೋಡಿ ಎಷ್ಟು ಲೈಟ್ ಆಗಿ ಚೇಂಜ್ ಇದೆ. ಹೌಸ್ ಅಂದ್ರೆ ಯಾವ ಮನೆ? ಬಾಡಿಗೆ ಮನೆ. ಹೋಮ್ ಅಂದ್ರೆ ಯಾವ ಮನೆ ರೀ? ಸ್ವಂತ ಮನೆ. ದಿಸ್ ಇಸ್ ಮೈ ಹೋಮ್ ಅಂತ ಹೇಳಿದ್ರೆ ದಟ್ ಇಸ್ ಅಂಡರ್ಸ್ಟ್ಯಾಂಡ್. ಅವ್ರ ಸ್ವಂತ ಮನೆಯಲ್ಲಿ ಅವರು ಇದ್ದಾರೆ. ದಿಸ್ ಇಸ್ ಮೈ ಹೌಸ್ ಅಂದ್ರೆ ಅವರು ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಇದ್ರ ಬೇಸ್ ಮೇಲೆ ಇಟ್ಕೊಂಡು ಪ್ರಶ್ನೆ ಕೇಳಿದಾರೆ ನೋಡ್ರಿ. ನಿಮ್ಗೆ ಇದ್ರ ಬೇಸ್ ಮೇಲೆ ಇಟ್ಕೊಂಡು ಪ್ರಶ್ನೆ ಕೇಳಿದಾನೆ. ಏನ್ ಪ್ರಶ್ನೆ ಕೇಳಿದಾನೆ ನೋಡ್ರಿ ಸರ್? ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್ ಅಂತ ಕೇಳ್ತಾ ಇದ್ದಾನೆ. ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ಸರ್, ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್ ಏನ್ ಪ್ರಶ್ನೆ ಕೇಳಿದ ನೋಡ್ರಿ. ಸೊ ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ಸರ್, ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಯಾಕಂತಂದ್ರೆ ಇವೆಲ್ಲ ಬೇಸಿಕ್ ಕ್ವಶನ್ಸ್ ನಾನು ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಮೈಂಡ್ ಮೆಚುರಿಟಿ ಎಷ್ಟಿದೆ ಅಂತ ನೋಡ್ತೀನಿ. ಆಪ್ಷನ್ಸ್ ಎ ಅಂಡ್ ಬಿ ಅಂಡ್ ಸಿ ಅಂಡ್ ಡಿ. ಓಕೆ. ಹೌಸ್ ವೈಫ್, ಹೋಮ್ ವೈಫ್, house maker, homemaker. Okay. Yes. Find out the correct word. This already question ಕೇಳಿದ ನೋಡಿ. In the government of SSC exam, ಗೊತ್ತಿದೆ ನಿಮ್ಮ ಸೆಂಟ್ರಲ್ ಗವರ್ನಮೆಂಟ್ SSC MTUS ನಲ್ಲಿ ಪ್ರಶ್ನೆ ಕೇಳಿದ ನೋಡ್ರಿ. Find out the correct word ಅಂತ ಹೇಳಿ. House wife, home wife, house maker, homemaker. Which is the correct word is there? ಹೇಳ್ಬೇಕಂದ್ರಿ. ಗೊತ್ತಿದ್ದು ತಪ್ಪು ಹೇಳ್ತೀರಿ. ಏನ್ ದೊಡ್ಡದ್ರಿ? ಜೋರಾಗಿ ಹೇಳ್ರಿ. ವೆರಿ ಗುಡ್. ಹೌಸ್ ಅಂದ್ರೆ ಎಂತ ಮನೆ ಮತ್ತೆ ಎಂತ ಹೆಂಡತಿ? ಆದ್ರೆ ನೀವ ಹೇಳ್ತೀರಿ, ನಾ ಹೇಳ್ತಿಲ್ಲ. ಅಂದ್ರ ಹೆಂಡತಿ ಬಾಡಿ ಹೆಂಡತಿರ್ತಾರ ಇಲ್ರಿ. ಎಂತ ವಿಚಿತ್ರವಾಗಿ ನಾವು ಇಂಗ್ಲಿಷ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಗ್ರಾಮರ್ ಸ್ಪೆಲ್ಲಿಂಗ್ ಅನ್ನ ER ಬಿಟ್ಟು AR ಯೂಸ್ ಮಾಡ್ತೀವಿ. ಹೌದಲ್ವಾ? ಹೆಂಡತಿಯನ್ನ ಬಾಡಿಗೆ ಹೆಂಡತಿ ಮಾಡ್ತೀರಿ, ನಿಮ್ಮ ಸ್ವಂತ ಹೆಂಡತಿಯನ್ನು ಬಾಡಿಗೆ ಹೆಂಡತಿ ಮಾಡ್ತೀರಿ. ಸೊ ಬಹಳಷ್ಟು ಸೇಮ್ ಅನಿಸುತ್ತೆ. ಗೊತ್ತಿದ್ರೆ ಇಂಗ್ಲೀಷ್ ಗೊತ್ತಿದ್ರೆ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ಸುಮ್ಮನೆ ನಿಮ್ಮ ಹೆಂಡತಿಯನ್ನು ಬಾಡಿಗೆ ಹೆಂಡತಿ ಮಾಡಬೇಡಿ. ಸೊ ಹೌಸ್ ವೈಫ್ಗಿಂತಲೂ ಇಟ್ ಇಸ್ ವೆರಿ ಸೂಟೇಬಲ್ ವರ್ಡ್ ಇಸ್ ದೇರ್. ಹೋಮ್ ವೈಫ್ ಇಟ್ ಇಸ್ ಗುಡ್. ಇದು 100ಕ್ಕೆ 50ರಷ್ಟು ಕರೆಕ್ಟ್. ಇದು 100ಕ್ಕೆ 100ರಷ್ಟು ಸುಳ್ಳು. ಇದು 100ಕ್ಕೆ 100ರಷ್ಟು ಸುಳ್ಳು. ಇದು 100ಕ್ಕೆ 100ರಷ್ಟು ಸತ್ಯ ಯಾವುದಂದ್ರೆ ಹೋಮ್ ಮೇಕರ್. ಇಟ್ ಇಸ್ ವೆರಿ ಗುಡ್ ಆನ್ಸರ್ ಇಸ್ ದೇರ್. ಹೋಮ್ ಮೇಕರ್ ಅಂತಂದ್ರೆ ಗೃಹಿಣಿ ಅಂತ ಅರ್ಥ ಕೊಡ್ತದೆ. ಬಟ್ ಹೌಸ್ ವೈಫ್ ಅಂತಂದ್ರೆ ಅರ್ಥ ಅನರ್ಥ ಆಗುತ್ತೆ. ನಾ ಹೇಳೋದ್ರ ಅರ್ಥ ಆಗ್ತಿದ್ಯಾ? ಸೊ ಇದನ್ನ SSC MTS ಅಲ್ಲಿ ಪ್ರಶ್ನೆ ಕೇಳಿದ್ರು ನೋಡ್ರಿ. ಹೋಮ್ ಮೇಕರ್ ಇಸ್ ರೈಟ್, ಗುಡ್ ಆನ್ಸರ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹೌಸ್ ಅಂಡ್ ಹೋಮ್? ಹೌಸ್ ಅಂದ್ರೆ ಎಂತ ಮನೆ? ಯಾವ ಮನೆ ರೀ? ಹಾಗಾದ್ರೆ ಹೋಮ್ ಅಂದ್ರೆ ಯಾವ ಮನೆ ರೀ? ಇಲ್ಲಿ ಕ್ವಶನ್ ನಂಬರ್ 2 ಆಗ್ತಿದ್ದೀನಿ ನೋಡ್ರಿ. ಎರಡೇ ಆಪ್ಷನ್ಸ್ ಎರಡೇ ಕೊಡ್ತೀನಿ ನಿಮ್ಗೆ, ಎರಡೇ ಕೊಡೋಣ. ಓಕೆ. ಹೌಸ್ ಫಾರ್ ರೆಂಟ್, yes. Home for rent. Which word is correct is there? ಜೋರಿಗಳ್ರಿ. ಯಾಕ್ರಿ? ಇಷ್ಟು ಗೊತ್ತಿರಬೇಕು. ರೆಂಟ್ ಪದ ಬಂದ್ರೆ ಯಾವ ಪದ ಬರಬೇಕು? ಹೌಸ್ ಬರಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ವೈಫ್ ಬಂದ್ರೆ ಯಾವ ವೈಫ್ ಬರಬೇಕು? ಹೋಮ್ ಮೇಕರ್. ಯಾವ ಮೇಕರ್ ರೀ? ಈ ಆಪ್ಷನ್ಸ್ ಎರಡು ಕೊಟ್ಟರೆ ಯಾವ್ದು ಹಾಕ್ಬೇಕು? ಹೋಮ್ ವೈಫ್ ಹಾಕ್ಬೇಕು. ಆಪ್ಷನ್ಸ್ ಎರಡು ಇದ್ರೆ ಅದರಲ್ಲಿ ಯಾವ್ದು ಹಾಕ್ಬೇಕು? ಹೋಮ್ ವೈಫ್ ಹಾಕ್ಬೇಕು. 4 ಬಂದ್ರೆ ಮೇಕರ್ ಹಾಕ್ಬೇಕು. ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ. ಕ್ವಶನ್ ನಂಬರ್ 3 ಇದ್ರ ಮೇಲೆ ಹೌಸ್ ಮೇಲೆ ಕೇಳ್ಬೋದಾ? ಆಪ್ಷನ್ಸ್ A and ಆಪ್ಷನ್ಸ್ B. ಹೌಸ್ ಫಾರ್ ಸೇಲ್. ಓಕೆ. ಹೋಮ್ ಫಾರ್ ಸೇಲ್. ಯಾಕ್ರಿ ಕರೆಕ್ಟ್ ಹೇಳ್ತಿದ್ರಿ? ಯಾಕೆಂತ
ನೀವು ಬಾಡಿಗೆ ಮನೆ ಮಾರಕ್ ಬರಲ್ರಿ, ನೀವಿರೋದೇ ಬಾಡಿಗೆ ಮನೆ, ಮತ್ತೆ ಓನರ್ ಎಲ್ಲಿ ಹೋಗ್ಬೇಕ್ರಿ, ತೊಂದರೆ ಆಗುತ್ತೆ. ಸೊ ದಿಸ್ ಆನ್ಸರ್ ಇಸ್ ದೇರ್, ಗೋ ಫಾರ್ ಸೇಲ್. ರೈಟ್ ಇಟ್ ಡೌನ್, ನೋಡ್ಕೊರಿ. ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ಹೌಸ್ ವೈಫ್, ಹೌಸ್ ಮೇಕರ್, ಹೋಮ್ ಮೇಕರ್. ವಿಚ್ ಒನ್ ಇಸ್ ರೈಟ್ ಇಸ್ ದೇರ್? जोर से बोलो. ಹಾಗಾದ್ರೆ ಹೌಸ್ ಫಾರ್ ರೆಂಟ್, ಹೋಮ್ ಫಾರ್ ರೆಂಟ್, ಹೌಸ್ ಫಾರ್ ರೆಂಟ್ ಅಂಡ್ ಹೌಸ್ ಫಾರ್ ಸೇಲ್, ಹೋಮ್ ಫಾರ್ ಸೇಲ್. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಇದು ನಿಮಗೆ ಬೇಸಿಕ್ ಆಗಿ ಕರ್ಕೊಂಡ್ ಬರ್ತಾ ಇದೀನಿ. ಹೂ ಇಸ್ ದ ಫಾದರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಜಿ ಚೌಸರ್. ಯಾ ಚೌಸರ್? ಆತ ಬರೆದಿರೋ ಪ್ರಮುಖ ಕೃತಿ ಯಾವುದು? ದ ಹೌಸ್ ಆಫ್ ಫೇಮ್. ದ ಹೌಸ್ ಆಫ್ ಫೇಮ್, FAME. ಗ್ರಾಮರ್ ಸ್ಪೆಲ್ಲಿಂಗ್ ಏನಿದೆ? ಅರ್ಥ ಆಗಿದ್ರಿ? ಒಳಗಡೆ ಹೋಗೋಣ, ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗಿನಿಂದ ನಿಮಗೆ ನಿಜವಾದ ಗ್ರಾಮರ್ ಸ್ಟಾರ್ಟ್ ಆಗುತ್ತೆ. ಸೊ ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ಇವೇ ನಿಮ್ಗೆ ಜೀವನ ಪೂರ್ತಿ ಇವೇ ಬರ್ತಾವೆ. ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ನೋಟ್ ನನ್ನ ಜೊತೆ ರನ್ನಿಂಗ್ ನೋಟ್ಸ್ ಮಾಡ್ಬೇಕಾ? ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ನಾನು ಆಮೇಲೆ ಬರ್ಸಕ್ಕಾಗಲ್ಲ, ಸಪ್ರೇಟ್ ನೋಟ್ ತರಬೇಕು ನಾಳೆ. ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ಸೊ ಆಪ್ಷನ್ಸ್ A and B and C and D. ರೈಟ್, ಸ್ಟಾರ್ಟ್ ಮಾಡೋಣ. ಫೈಂಡ್ ಔಟ್ ದಿ ಕರೆಕ್ಟ್ ವರ್ಡ್. ಸರಿಯಾದ ಪದವನ್ನ ಗುರುತಿಸಿ ಅಂತ ಕ್ವಶನ್ ಕೇಳಿದಾನ. ಸರಿಯಾದ ಪದವನ್ನು ಗುರುತಿಸ ನಾವು. ರೆಡಿ. Find out the correct word. Alphabet, alphabets, alphabets, alphabetis. ಜೋರಾಗಿ ಹೇಳ್ರಿ. ಆನ್ಸರ್ ಯಾವ್ದ್ರಿ? ಈಸ್ ರೈಟ್ ಆನ್ಸರ್. ಭಾಳ ಅದ್ಭುತದ ಇಂಗ್ಲಿಷ್ ಕಲ್ತೀರಿ. ಸರ್, ಏಕವಚನ ಇದ್ರೆ ಅಲ್ಫಾಬೆಟ್, ಬಹುವಚನ ಇದ್ರೆ ಅಲ್ಫಾಬೆಟ್ಸ್. ಹೌದಿಲ್ರಿ? ಹಿಂಗೆ ಕಲ್ತೀರ ಹೌದಿಲ್ಲ? In the word is singular, you can use the alphabet. In the word is plural, you can use the alphabets. ಏಕವಚನ ಇದ್ರೆ ಅಲ್ಫಾಬೆಟ್ ಅಂತ ಹೇಳಬೇಕು, ಬಹುವಚನ ಇದ್ರೆ ಅಲ್ಫಾಬೆಟ್ಸ್ ಅಂತ ಹೇಳಬೇಕು. ಓಕೆ, ಲೆಟ್ us see my dear students. What is the plural form of water? Sure. Sugar. Air. Sure. Hair. Air. Plural ಮಾಡಬೇಡ್ರಿ. ಈಗ ನೀವು ಕಟಿಂಗ್ ಶಾಪಿಗೆ ಹೋಗ್ತೀರಾ, ಹೌದಾ? ಸಲೂನ್ಗೆ ಹೇರ್ ಕಟಿಂಗ್ ಅಂತ ಹೇಳ್ತೀರಾ, ಹೇರ್ಸ್ ಕಟಿಂಗ್ ಅಂತ ಹೇಳ್ತೀರಾ? ಕೂದಲುಗಳು ಕಟ್ ಮಾಡ್ಕೊಂಡು ಹೋಗ್ತೀರಾ, ಕೂದಲು ಕಟ್ ಮಾಡ್ತೀರಾ? ಕೂದಲು. ಯೂಸ್ ಓನ್ಲಿ ಹೇರ್. ಯು ಕ್ಯಾನ್ ಯೂಸ್ ಓನ್ಲಿ ಅಲ್ಫಾಬೆಟ್. ನಾ ಹೇಳೋದರ್ಥ. ಸರ್, ರನ್ನಿಂಗ್ ನೋಟ್ಸ್ ಮಾಡ್ಬೇಕು. ರನ್ನಿಂಗ್ ನೋಟ್ಸ್ ಮಾಡ್ಕೋಬೇಕಾ? ಆಮೇಲೆ ನನಗೆ ಸಪ್ರೇಟ್ ನೋಟ್ ಇರ್ಬೇಕು. ಐ ವಿಲ್ ಚೆಕ್ ದ ನೋಟ್ಸ್. ಇಲ್ಲಾಂದ್ರೆ ಯು ಕ್ಯಾನ್ ನನ್ನ ಕ್ಲಾಸಿಗೆ ಅಲೌಟ್ ಮಾಡಿ ಕೊಡಲ್ಲ. ನಾನು ಫಸ್ಟಿಗೆ ವಾರ್ನಿಂಗ್ ಮಾಡಿ ಬಂದೀನಿ, ನಾನು ಬರೋದೇ ಇಲ್ಲ ಇನ್ ದ ಬೆಂಗಳೂರು. ನಾನು ಲಾಸ್ಟ್ ಜರ್ನಿ ಸ್ಟಾರ್ಟ್ ಆಗೋದು, ಎಂಡಿಂಗ್ ಆಗೋದು ಬೆಂಗಳೂರು. ನನಗೆ ಜಾಲಪ್ಪ ಕರಿಯರ್ ಅಕಾಡೆಮಿ ಎಂಡ್ ಆಗುತ್ತೆ ನೆಲಮಂಗಲ್ಗೆ. ನಾನು ಈ ಕಡೆ ಒಳಗೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂದರೆ, ನಿಮ್ಮಲ್ಲಿ ಒಂದೇನೋ ಭಾವನೆ ಇದೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ. ನೋಟ್ಸ್ ಬರಿಬೇಕಾ ಬರಿಬಾರ್ದ, ಬರೆದ್ರೆ ಹೇಗೆ, ಬರೀಲಿಲ್ಲ ಅಂದ್ರೆ ಹೆಂಗೆ, ಈತ ಏನು ಹೇಳ್ತಾನೆ ಆತ ಏನು ಹೇಳ್ತಾನೆ, ಲಾಸ್ಟಿಗೆ ನಾಲ್ಕು ಏನು ಬರುತ್ತೆ, ಇವೆಲ್ಲ ಪ್ರಶ್ನೆಗಳಿದ್ದಾವೆ ನಿಮ್ಮ ಹತ್ರ. ಸ್ಟೂಡೆಂಟ್ಸ್ ಆದವರು ಫಸ್ಟ್ ಆಫ್ ಆಲ್ ಯಾವ ಟೀಚರ್ ಏನಾದರೂ ಹೇಳಿ ಎಂತಾದರೂ ಹೇಳಿ, ಯು ಕ್ಯಾನ್ ಫಸ್ಟ್ ಆಫ್ ಆಲ್ ನೋಟ್ ಮಾಡ್ಕೊಳ್ಳಿ. ಆಫ್ಟರ್ ವರ್ಡ್ಸ್ ಯು ಕ್ಯಾನ್ ಅರೇಂಜ್ ದ ಕ್ವಶನ್. ಸರ್, ಯಾಕೆ ಅಲ್ಫಾಬೆಟ್ಟು, ಯಾಕೆ ಅಲ್ಫಾಬೆಟ್ಸ್ ಅಲ್ಲ? ಹೌದಲ್ವಾ? ನಾನು ಇನ್ನು ಬೇಸಿಕ್ ತಗೊಂಡು ಬರ್ತಾ ಇದ್ದೀನಿ. ನಾನು ಆನ್ ದ ಬೇಸಿಕ್, ವೆರಿ ಬೇಸಿಕ್. ಇದೆಲ್ಲ ನೀವು ಪ್ರೈಮರಿ ಸ್ಕೂಲ್ನಲ್ಲಿ ಗೊತ್ತಿರಬೇಕು. LKG and UKG ಸ್ಟೂಡೆಂಟ್ಸ್ ಗೊತ್ತಿರತಕ್ಕಂಥ ಮಾಹಿತಿ ನಮ್ಗೆ ಗೊತ್ತಿಲ್ಲ. ಗ್ರಾಮರ್ ಸ್ಪೆಲ್ಲಿಂಗ್ ತಪ್ಪು ಬರ್ತಾ ಇದೀವಿ ಅಂದರೆ ನಾವು ಇನ್ನೂ ಎಲ್ಲಿದ್ದೀವಿ ಜಗತ್ತಿನಿಂದ? ಹೌದಲ್ರಿ? ಸೊ ಅಲ್ಫಾಬೆಟ್ ಇದೆ, ಅಲ್ಫಾಬೆಟ್ಸ್ ಇದೆ. ನೀವು ಅಲ್ಫಾಬೆಟ್ಸ್ ರೈಟ್ ಅಂತ ಹೇಳ್ತಿದ್ರಿ, ನಾವು ಯಾವ್ದು ಹೇಳ್ತಿದೀವಿ? ಅಲ್ಫಾಬೆಟ್ ಹೇಳ್ತಿದ್ವಿ. ಸರ್, ನೀನು ಹೇಳೋದು ಸತ್ಯನಾ, ನಾನು ಹೇಳೋದು ಸತ್ಯನಾ ಅಂತ ಇಲ್ಲಿ ಸತ್ಯಗಳ ಮೇಲೆ ಹೋರಾಟ ಮಾಡಬೇಕಾಗುತ್ತೆ ನೋಡಿ. ಸೊ ರೆಡಿ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಕ್ವಶನ್ ಹಾಕ್ತೀನಿ ನಿಮಗೆ. ವಾಟ್ ಈಸ್ ಅಲ್ಫಾಬೆಟ್? ಅಲ್ಫಾಬೆಟ್ ಅಂದ್ರೆ ಏನು? ಅಲ್ಫಾಬೆಟ್ ಅಂದ್ರೆ ಇದಕ್ಕೆ ಅಲ್ಫಾಬೆಟ್ ಅಂತೀವಿ. ಅದಕ್ಕೆ ಅಲ್ಫಾಬೆಟ್ ಅಂತೀವಿ. ಕನ್ನಡ, ಇನ್ನು ಕನ್ನಡ ವರ್ಣಮಾಲೆ ಇದಕ್ಕೆ ಅಂತ ಕರಿತೀರಿ. ಜೋರಾಗಿ ಹೇಳ್ರಿ, ಕರೆಕ್ಟಾಗಿ ಹೇಳ್ರಿ. ಯಾವುದಕ್ಕನ್ನ ನೀವು
ಅಲ್ಫಾಬೆಟ್ ಅಂತ ಕರಿತೀರಿ, ಕನ್ನಡದ ವರ್ಣಮಾಲೆ ಅಂತ ಕರಿತಾರೆ, ಹೌದಲ್ವಾ? ವರ್ಣಮಾಲೆ ಅಂದ್ರೆ ಎದಕ್ಕೆ ಕರಿತೀರಿ? ವರ್ಣ ಅಂದ್ರೆ ಏನ್ರಿ? ಅಕ್ಷರ. ಮಾಲೆ ಅಂದ್ರೆ ಏನ್ರಿ? ಗುಂಪು. ಅಷ್ಟೇ ಹೇಳ್ರಿ. ಗ್ರೂಪ್ ಆಫ್ ಲೆಟರ್ಸ್. ಗ್ರೂಪ್ ಆಫ್ ಲೆಟರ್ಸ್. ಎಸ್ ಆರ್ ನೋ? ಗ್ರೂಪ್ ಆಫ್ ಲೆಟರ್ಸ್ ಏನಂತ ಕರಿತೀವಿ? ಅಲ್ಫಾಬೆಟ್ ಅಂತ ಕರಿತೀವಿ ನಾವು. ಎಸ್ ಆರ್ ನೋ? ಡೋಂಟ್ ರೈಟ್. ಸ್ವಲ್ಪ ನೋಡ್ಕೊಳ್ರಿ, ನಿಮ್ಗೆ ಬರೀತೀನಿ ನಾನು. ಸರ್ ಹಾಗಾದ್ರೆ ನಮ್ಗೆ ಎಷ್ಟು ಗ್ರೂಪ್ ಇದಾವೆ? ಆಲ್ಫಾಬೆಟ್ ಗ್ರೂಪ್ ಎಷ್ಟಿದಾವೆ? ಎರಡಿದಾವೆ. ಯಾವ್ಯಾವ ಸರ್? ಸರ್ ಅಲ್ಫಾಬೆಟ್ ಲೆಟರ್ಸು ನಾನು ಹಾಕಿ ಹೇಳಿದೆ ಹೋದ್ರೆ ಪಾಪ ಅಯ್ಯೋ ಯಾರನ್ನ ಬ್ಲೇಮ್ ಮಾಡೋಣ ಬೇಡ, ಸತ್ಯನ ಅರ್ಥಿಸ್ಕೊಳ್ಳೋಣ ಅಷ್ಟೇ. ನಾ ಕೇಳೋದು ಲೆಟರ್ಸು ಅಲ್ಫಾಬೆಟ್. ಗ್ರೂಪ್ಸ್ ಅಂದ್ರೆ ಎಷ್ಟು ಅಕ್ಷರ ಗ್ರೂಪ್ ಇದೆ? 26 ಅಕ್ಷರಗಳ ಗ್ರೂಪ್ ಇದೆ. ದ ಗ್ರೂಪ್ ಆಫ್ 26 ಲೆಟರ್ಸ್. ಎಸ್ ಆರ್ ನೋ? 26 ಅಕ್ಷರಗಳ ಗುಂಪಿದೆ. ಇದಕ್ಕೆ ನಾವು ಗುಂಪಿಗೆ ಏನಂತ ಕರಿತೀವಿ? ಅಲ್ಫಾಬೆಟ್ ಅಂತ ಕರಿತೀವಿ. ಇನ್ನೊಂದು ಕ್ವಶನ್ ಕೇಳೋಣ. ಹೌ ಮೆನಿ ಅಲ್ಫಾಬೆಟ್ ಇನ್ ಇಂಗ್ಲಿಷ್? ಆಪ್ಷನ್ಸ್ ಕೊಡೋಣ. ಹೌ ಮೆನಿ ಅಲ್ಫಾಬೆಟ್ ಇನ್ ಇಂಗ್ಲಿಷ್? 26 or 21 and 5 and 1 only. Yes. जोर से बोलो. ಬಹಳ ಅದ್ಭುತವಾಗಿ ಕಲಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಆನ್ಸರ್ ಇಸ್ 1. ಸರ್ ನೀ ಎಂತ ಹೇಳ್ತಿದ್ದೀರಿ ಅರ್ಥನೇ ಆಗ್ತಾ ಇಲ್ಲ ಸರ್. ನೀವು ಸ್ವಲ್ಪ ಕ್ಲಿಯರ್ ಆಗಿ ಮಾಡಿ. ಹೌದಲ್ವಾ? ಹೌದಲ್ವಾ? ಕ್ಲಿಯರ್ ಮಾಡೋಣ ಬನ್ನಿ. ಸರ್ 26 ಅಕ್ಷರಗಳ ಒಂದು ಗುಂಪಿಗೆ ನಾವು ಅಲ್ಫಾಬೆಟ್. ಇದು ಒಂದು ಕ್ಲಾಸ್ ರೂಮ್ ಗುಂಪು. ಇಲ್ಲಿ 50 ವಿದ್ಯಾರ್ಥಿಗಳ ಎಷ್ಟು ಗುಂಪು? ಒಂದು ಗುಂಪು. 20 ಅಕ್ಷರಗಳ ಎಷ್ಟು ಗುಂಪು? ಒಂದು ಗುಂಪು. ಅರ್ಥ ಐತಂತ ತಿಳ್ಕೊತೀನಿ. ಇದನ್ನ ಅಲ್ಫಾಬೆಟ್ ಅಂತ ಯೂಸ್ ಮಾಡಬೇಕು, ಅಲ್ಫಾಬೆಟ್ಸ್ ಅಂತ ಯೂಸ್ ಮಾಡಬಾರ್ದು. ಡೋಂಟ್ ಯೂಸ್ ಇನ್ ಅಲ್ಫಾಬೆಟ್ಸ್. ಯು ಕ್ಯಾನ್ ಯೂಸ್ ಓನ್ಲಿ ಅಲ್ಫಾಬೆಟ್. ಇದು ಹುಟ್ಟುವಾಗಲೇ ಬಹುವಚನ ಹುಟ್ಟಿದೆ, ಮತ್ತೆ ನೀವು ಬಹುವಚನ ಮಾಡಬೇಡ್ರಿ. ಈಗ ನೀರು ಹುಟ್ಟುವಾಗ ಏನಾಗಿ ಹುಟ್ಟಿದೆ? ಬಹುವಚನ. ವಾಟರ್ಸ್ ಅನ್ನಬಾರ್ದು. ಸೊ ಅಲ್ಫಾಬೆಟ್ ಅಂದ್ರೆ 26 ಅಕ್ಷರಗಳ ಒಂದು ಸಮೂಹ. ಇದು ಕ್ವಶನ್ಸ್ ಎಲ್ಲಿ ಕೇಳಿದಾನೆ? IBPS ಎಕ್ಸಾಮ್ ಕ್ವಶನ್ ಕೇಳಿದಾನೆ. ಯಾವ ಕ್ವಶನ್? IBPS. ನಾನು ನಿಮ್ಗೆ ಹೇಳ್ತಿರ್ತೀನಿ ಯಾವ ಎಕ್ಸಾಮ್ ಕೇಳಿದಾನಂತ. IBPS ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಕ್ವಶನ್ ಕೇಳಿದಾನೆ. ಹೌ ಮೆನಿ ಅಲ್ಫಾಬೆಟ್ಸ್ ಇನ್ ಇಂಗ್ಲಿಷ್? ಓನ್ಲಿ 1 ಅಲ್ಫಾಬೆಟ್ಸ್ ಇನ್ ಇಂಗ್ಲಿಷ್. ಹೌ ಮೆನಿ ಲೆಟರ್ಸ್ ಇನ್ ಇಂಗ್ಲಿಷ್? 26. ಈಗ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. 26 ಅಕ್ಷರಗಳ ಒಂದು ಸಮೂಹಕ್ಕೆ ಏನಂತಾರಿ? 26 ಅಕ್ಷರಗಳ ಒಂದು ಸಮೂಹಕ್ಕೆ ಏನಂತಾರೆ? ಅಲ್ಫಾಬೆಟ್. ಇಟ್ ಇಸ್ ಕ್ಲಿಯರ್? ಹಾಗಾದ್ರೆ ಲೆಟರ್ಸ್ ಬರೇನಾ? ಎಸ್ ಸರ್. ಲೆಟರ್ಸ್ ಬರೇನಾ? ಹೌ ಮೆನಿ ಲೆಟರ್ಸ್ ಆರ್ ದೇರ್? ಇವು ಲೆಟರ್ಸ್ ರೀ. ಅರ್ಥ ಆಯ್ತಾ? ಹಾಗಾದ್ರೆ ಒಂದ್ ಏನಿದೆ? ಯಾವ ಬೆಟ್ ಇದೆ? ಎಸ್ ಸರ್. ಇದು 26 ಲೆಟರ್ಸ್ ಇದಾವೆ. ಅಲ್ಫಾಬೆಟ್ ಎಷ್ಟಿದೆ? 1 ಹಾಕ್ಬೇಕು. ಬಟ್ ನಮ್ಮ ಟೀಚರ್ಸು ಅಥವಾ ನಮ್ಮ ನಂಬರ್ ಆಫ್ ಟೀಚರ್ಸು ತಪ್ಪು ಹೇಳ್ತಾರೆ. ಅಲ್ಫಾಬೆಟ್ ಎಷ್ಟಿದೆ ಅಂತ ಎಷ್ಟು ಹೇಳ್ತಾರೆ? ಜೋರಾಗಿ ಹೇಳ್ರಿ. ಅವರಿಗೆ ಕೋಟಿ ನಮನಗಳು ಸಲ್ಲಿಸಬೇಕು ಇಲ್ಲಿಂದ. ನಾವು ಬರೀತಿರುವುದು CET ಎಕ್ಸಾಮು. ಪ್ರೈಮರಿ ಸ್ಕೂಲ್ ಅಲ್ಲ, ಹೈಸ್ಕೂಲ್ ಅಲ್ಲ, PUC ಎಕ್ಸಾಮ್ ಅಲ್ಲ. CET ಎಕ್ಸಾಮ್ ಏನು ಕೇಳ್ತಾರೆ ಅವ್ರಿಗೆ ಐಡಿಯಾಸ್ ಇರಲ್ಲ. CET ಎಕ್ಸಾಮ್ ಬಂದಕ್ರೆ ಗೊತ್ತಾಗುತ್ತೆ ನಮಗೆ. ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಶಬ್ದವನ್ನು ಉಂಟು ಮಾಡುವ, ಪ್ರತಿಧ್ವನಿ ಉಂಟು ಮಾಡುವ ಸ್ಥಳ ಯಾವುದು? ನಮ್ಗೆ ಗೊತ್ತಿರೋದು ಯಾವುದು? ಗೋಲ್ ಗುಂಬಜ್. ಎಸ್ ಆರ್ ನೋ? ಅದಕ್ಕಿಂತಲೂ 100 ಪಟ್ಟು ಶಬ್ದ ಮಾಡುತ್ತೆ. ಕಿಲ್ಲರ್ ಹಿಲ್ಸ್ ಅಂತ ಬರುತ್ತೆ ಇನ್ ದ ಇಂಗ್ಲೆಂಡ್. ಸೊ ದಟ್ ಮ್ಯಾಟರ್. ಸರ್ 26 ಲೆಟರ್ಸ್ ಅನ್ನ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡೋದ್ರೆ ನಿಮ್ಗೆ ಆರ್ಟಿಕಲ್ ಬರುತ್ತೆ. ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಬೇಕು 26 ಅಕ್ಷರಗಳನ್ನ. ಇನ್ ದ ಪ್ರೊನೌನ್ಸಿಯೇಷನ್ ವೆರಿ ಕ್ಲಿಯರ್. ಎಸ್ ರೆಡಿ? ಸ್ಟಾರ್ಟ್ ಮಾಡೋಣ. ಯಾರು ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡ್ತೀರಿ ಬೇಸಿಕ್ಲಿ ಬರ್ತೀವಿ ನೋಡಿ. ನೀವು ಭಾಳ ಡೇಂಜರ್ ಇಂಗ್ಲೀಷ್ ಕಲ್ತೀರಿ. ಮತ್ತೆ ಮೆಂಟಲ್ ಅಬಿಲಿಟಿ ತಿಳ್ಕೊಂಡ್ರೆ ಇದು ಮತ್ತೆ ಹಿಂಗೆ ಹೋಗಿ ಹೌದಲ್ಲ AZBYCX ಹೌದಲ್ವಾ? ದಿಸ್ ಇಸ್ ನಾಟ್ ಎ ಮೆಂಟಲ್ ಅಬಿಲಿಟಿ, ದಿಸ್ ಇಸ್ ಇಂಗ್ಲಿಷ್. ಇದನ್ನ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಿದ್ರೆ ನಿಮಗೆ ಯಾವ ಚಾಪ್ಟರ್ ಬರುತ್ತೆ ಅಂತ ಹೇಳಿ ನಾನು. ಆರ್ಟಿಕಲ್ಸ್. ಹೌ ಮೆನಿ ಆರ್ಟಿಕಲ್ಸ್ ಆರ್ ದೇರ್? ಇನ್ ದ 2 ಆರ್ಟಿಕಲ್ಸ್ ಆರ್ ದೇರ್. ಒನ್ ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್. ಒಂದು ಡೆಫಿನೆಟ್ ಆರ್ಟಿಕಲ್ ಇದೆ, ಇನ್ನೊಂದು ಏನಿದೆ? ಇನ್ಡೆಫಿನೆಟ್ ಆರ್ಟಿಕಲ್ ಇದೆ. ಡೆಫಿನೆಟ್ ಆರ್ಟಿಕಲ್ ಅನ್ನ ನಾವು ಇಲ್ಲಿ ಬಳಸ್ತಕ್ಕಂಥ ಪದ ಯಾವುದು? ದ. ಇನ್ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಬರ್ತಕ್ಕಂಥ ಪದ ಯಾವುದು? ಎ ಮತ್ತು ಯಾನ್. ಎಸ್ ಆರ್ ನೋ? ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಆರ್ಟಿಕಲ್ಸ್ ಬಗ್ಗೆ.
ಬಟ್ ಇದನ್ನ ಕರೆಕ್ಟ್ ಆಗಿ ಹೋದ್ರೆ ಇದು ಈ ಲೆಸನ್ಸ್ ಬರುತ್ತೆ ಅಂತ ಹೇಳಿದೆ ನಾನು. ಅದರಲ್ಲಿ ಸ್ಪೆಷಲ್ ಈ ಲೆಸನ್ಸ್ ಬರುತ್ತೆ. ಇನ್ಡೆಫಿನಿಟ್ ಆರ್ಟಿಕಲ್ ಕಲಿತೀರಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಯಾವುದೇ ಒಂದು ಎಕ್ಸಾಮ್ದಲ್ಲಿ ಫಿಕ್ಸ್ ಕ್ವಶನ್ ಬರುತ್ತೆ. ಆರ್ಟಿಕಲ್ಸ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇರ್ತದೆ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ. ಸೊ ಯಾರು ಓದ್ತೀರಿ ಕರೆಕ್ಟ್ ಆಗಿ ಹೋದ್ರೆ 101 ರೂಪಾಯಿ ಬಹುಮಾನ ಇದೆ. ಕರೆಕ್ಟ್ ಆಗಿ ಹೋದ್ರೆ ಆಯ್ತು. 101 ಬೇಡ, 501 ತಗೊಳ್ಳಿ. 1001. ಅಯ್ಯ ABCD ಓದಕ್ಕೆ ಬರಲ್ಲ ನಿಮಗೆ. ಅಲ್ರಿ ABCD ಕರೆಕ್ಟ್ ಆಗಿ ಓದ್ ಬಂದ್ರೆ ಆರ್ಟಿಕಲ್ಸ್ ಬರ್ತಂತ ಹೇಳ್ತಾ ಇದ್ದೀನಿ ನಾನು. ಯಾರು ಕರೆಕ್ಟ್ ಆಗಿ 101 ರೂಪಾಯಿ ಕೊಡ್ತೀನಿ ಕಣ್ರಿ. ಓದ್ತೀರಾ? ಎಸ್ ಸ್ಟಾರ್ಟ್ ಮಾಡಿಬಿಡೋದು. A B C D E F ತಪ್ಪು ಓದಿದ್ರಿ. ನೀವು ಓದುವ ಪ್ರೊನೌನ್ಸಿಯೇಷನ್ ಎಫ್. ಎಸ್ ಆರ್ ನೋ? ದಟ್ ಇಸ್ ದ ರಿಯಲ್ ಪ್ರೊನೌನ್ಸಿಯೇಷನ್ ಇಸ್ ದೇರ್. ಹೌದಲ್ವಾ? ನೀವು ಓದುದು ಹೇಗಿದೆ? ವ್ಯಂಜನ ಮಾಡಿ ಓದ್ತಾ ಇದ್ದೀರಿ. ಅದು ಇರೋದು ಯಾವುದು? ಸ್ವರ ಇದೆ. ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಸೊ ಇದು ಜಿ ಇಸ್ ರೈಟ್. ಇದೇನು ಎಚ್. ನಾವೇನು ಈ ರೀತಿ ಓದ್ತೀವಿ ಹೆಚ್. ಎಸ್ ಆರ್ ನೋ? ಬಟ್ ಅದಕ್ಕೆ ನಿಜವಾಗಿ ಪ್ರೊನೌನ್ಸಿಯೇಷನ್ ಇದೆ. ಇದು ಏನು? ಇದು ಎಲ್ಲಾನು ಹಿಂಗ್ ಓದ್ಬೇಕು. ಎಲ್. ಇದೇನು? ಇದೇನಿದೆ? ಎ. ಎಸ್ ಆರ್ ನೋ? ಇದೇನಿದೆ? ಎ. ಇದು ಗೊತ್ತಿದೆ. ಆರ್ ಇದು ಆರ್, ಇದು ಆರ, ಇದು ಆರ, ಇದು ಆರ, ಇದು ಆರು ಅಂತ. ನೀವು ಓದೋದು ಆರ್ ಯಾವುದು ಅಂತ. ಆರು ಬರೀರಿ ಅಂದ್ರೆ ಯಾವ ಆರು ಬರೀತೀರಿ? ನಾಲ್ಕಲ್ಲಿ ಆರು ಬರೀರಿ. ಆರ್ ಅಷ್ಟೇ ಬರೀರಿ. ಆರ್ ಅಷ್ಟೇ ಬರೀರಿ. ಆರು ಬರೀರಿ. ನಾಕ್ ಪ್ರೊನೌನ್ಸಿಯೇಷನ್ ಯಾಕೆ ಕ್ಲಿಯರ್ ಆಗಿ ಬರೀರಿ. ದಿಸ್ ಇಸ್ ದ ನಾಟ್ ಎ ಆರ್, ದಿಸ್ ಇಸ್ ದ ಅರ್. ಆಕ್ಚುಲಿ ಇದು ಪ್ರೊನೌನ್ಸಿಯೇಷನ್ ಇದೆ ಅರ್. ಇದ್ರ ಪ್ರೊನೌನ್ಸಿಯೇಷನ್ ಇದೆ ದಿಸ್ ಇಸ್ ದ ವರ್, ದಿಸ್ ಇಸ್ ದ ಅರ್. ಬಟ್ ನಾವು ನಮ್ಮ ಬಾಯಿಗೆ ಸಿಕ್ಕಿ ಏನಾಗಿದೆ ಅದು ಆರ್. ಅದು ಏನು ಕ್ಲಿಯರ್. ನೋ ಪ್ರಾಬ್ಲಮ್ ಸರ್. ನಿಮ್ಮ ಪ್ರೊನೌನ್ಸಿಯೇಷನ್ ನಿಮ್ಮಲ್ಲಿ ಬಿಟ್ಟದ್ದು. ಸೊ ದಿಸ್ ಇಸ್ ದ ಆರ್, ದಿಸ್ ಇಸ್ ದ ಇ ಎಸ್ ಆರ್. This is ace, ace. This is the yes. ಇದು ಹಿಂಗ್ ಬರುತ್ತೆ. ಅರ್ಥ ಆಯ್ತಾ ಇಲ್ವಾ? ಇದು ಹೆಂಗ್ ಬರುತ್ತೆ? ಹಿಂಗ್ ಬರುತ್ತೆ. ಎಸ್ ನೋ ಪ್ರಾಬ್ಲಮ್. ನೀವು ಯಾಕೆ ಇದು ಕಲಿರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಆರ್ಟಿಕಲ್ಸ್ ಬರುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಕಲಿತೀರಿ ಯಾವುದೇ ಒಂದು ಪರೀಕ್ಷೆ. ಇದು ಟಿ ಇದೆ. ಇದು ಏನಿದೆ? ಯು. ಇದು ಏನು? ಡಬ್ಲ್ಯೂ. ಇದು ಎಕ್ಸ್. ಇದು ಏನಿದೆ? ಇದು ಝಡ್. ಇಟ್ ಇಸ್ ಕ್ಲಿಯರ್? ಸೊ ಇದನ್ನ ಕ್ಲಿಯರ್ ಆಗಿ ಕಲಿತಾರೆ. ಇನ್ಡೆಫಿನಿಟ್ ಆರ್ಟಿಕಲ್ ಕಲಿತೀರಿ. ಆರ್ಟಿಕಲ್ಸ್ ಅಲ್ಲಿ ಎರಡಿದಾವೆ. ಒಂದು ಡೆಫಿನಿಟ್ ಆರ್ಟಿಕಲ್, ಇನ್ನೊಂದು ಏನಿದೆ ಇನ್ಡೆಫಿನಿಟ್ ಆರ್ಟಿಕಲ್. ಸೊ ಇದು ಕಲಿತ್ರೆ ಕ್ಲಿಯರ್ ಆಗಿ ಕಲಿತೀರಿ. ಓಕೆ ಸರ್. ಇನ್ಡೆಫಿನಿಟ್ ಆರ್ಟಿಕಲ್ ಒಂದು ಏನಿದೆ? ಎ ಇದೆ. ಇನ್ನೊಂದು ಏನಿದೆ? ಯಾನ್ ಇದೆ. ಎಸ್ ಸರ್ ನೋ? ಸರ್ ಇಲ್ಲಿ ಫಸ್ಟ್ ನಾವು ಅರ್ಥೈಸ್ಕೊಳ್ಬೇಕಾಗದ್ದು ಕನ್ನಡ ಬರೀಕ್ ಬರುತ್ತಲ್ಲ ಎಲ್ಲರಿಗೂ. ಅದು ಬರೀಲಿಕ್ಕೆ ಬಂದ್ರೆ ಇದು ಮಾರ್ಕ್ಸ್ ಬರುತ್ತೆ ನೋಡಿ. ಕನ್ನಡದವ್ರು ಕನ್ನಡ ನಿಮಗೆ ಬಹಳಷ್ಟು ಯೂಸ್ ಆಗುತ್ತೆ. ವೆರಿ ಯೂಸ್ಫುಲ್ ಇನ್ ಕನ್ನಡ ಫ್ರೆಂಡ್ಸ್. ಒಂದ್ ಯಾವುದೋ ಒಂದು ಪದ ಕೊಟ್ಟಿರ್ತಾರೆ. ಆ ಪದದ ಪ್ರಥಮ ಅಕ್ಷರ ವ್ಯಂಜನ ಅಕ್ಷರ ಇದ್ದರೆ ಯು ಕ್ಯಾನ್ ಯೂಸ್ ಎ. ಈ ಕಂಪಲ್ಸರಿ ಏನಾಗಿರ್ಬೇಕು? ಇವೆಲ್ಲ ಸಿಂಗ್ಯುಲರ್ ಆಗಿರ್ಬೇಕು. ಏನಾಗಿರ್ಬೇಕು? ಸಿಂಗ್ಯುಲರ್. ಪ್ರಥಮ ಅಕ್ಷರ ಏನಾಗಿರ್ಬೇಕು? ವ್ಯಂಜನ ಇದ್ರೆ ಏನ್ ಹಚ್ಚಬೇಕು? ಎ ಆರ್ಟಿಕಲ್ ಯೂಸ್ ಮಾಡ್ಬೇಕು. ಸರ್ ಹೇಗೆ ಸರ್? ಬುಕ್ ಇಸ್ ದೇರ್. ಎಸ್ ಸರ್ ನೋ? ಬುಕ್ ಇದೆ ಅಲ್ವಾ? ಸಿಂಗ್ಯುಲರ್ ಇದೆ, ಪ್ಲೂರಲ್ ಇದೆ? ಸಿಂಗ್ಯುಲರ್. ಸೊ ಬುಕ್ ಅನ್ನ ಕನ್ನಡದಲ್ಲಿ ಬರೀರಿ. ಎಸ್ ನೋ? ಕನ್ನಡದಲ್ಲಿ. ಅದು ಆಂಗಲ್ರಿ. ಇದನ್ನ ಕನ್ನಡದಲ್ಲಿ ಬರೀಬೇಕು. ಬುಕ್ ಅನ್ನ ಕನ್ನಡದಲ್ಲಿ ಬರೀಬೇಕು. ಯಾವ ರೀತಿ? ಈ ರೀತಿ. ಪುಸ್ತಕ ಅಲ್ಲ, ಈ ರೀತಿ ಬರೀಬೇಕು. ಏನಾಗಿದೆ ಅಂದ್ರೆ PSI ಟ್ರಾನ್ಸ್ಲೇಟು ನಾನು ಧಾರವಾಡದಲ್ಲಿ ಹೇಳ್ತಾ ಇದ್ದೆ. ಯಾವ್ಯಾವ ಕಾಲದಲ್ಲಿ ಏನೇನಾಗಿದೆ ಅದಾಗುತ್ತೆ ಅಂತ ಹೇಳಿದೆಯಲ್ಲ, ಅದನ್ನ ರೀಲ್ಸ್ ಮಾಡಿಬಿಟ್ರು ಸ್ಟೂಡೆಂಟ್ಸ್. ವಾಟ್ ಟೈಮ್ ವಾಟ್ ಹ್ಯಾಪಂಡೋ ಹಂಗಾಗುತ್ತೆ. ಸೊ ವಾಟ್ ಟೈಮ್ ವಾಟ್ ಹ್ಯಾಪಂಡೋ ಅಂದಂಗ ಅದು ಮಾಡಬೇಡ್ರಿ. ಬುಕ್ ಅಂತ ಬರೀರಿ. ಸರ್ ಇದು ವ್ಯಂಜನ ಸ್ವರನು ಜೋರಾಗಡ್ರಿ.
ಹೇಳೋದು ಅರ್ಥ ಆಗ್ತಿದ್ಯಾ? ಅ ಬುಕ್ ಅಥವಾ ಎ ಬುಕ್ ಅರ್ಥ ಆಯ್ತಾ? ಈಗ ಟೇಬಲ್ ಇದೆ, ಎಸ್ ಆರ್ ನೋ? ಟೇಬಲ್ ಅನ್ನು ಇದರಾಗ ಬರೀಬೇಕು ಕನ್ನಡದಲ್ಲಿ, ಎಸ್ ಆರ್ ನೋ? ತ ಅನ್ನೋದು ವ್ಯಂಜನ ಸ್ವರನು, ಜೋರಾಗಿ ಹೇಳ್ರಿ. ಯು ಕ್ಯಾನ್ ಯೂಸ್ ದ ಆರ್ಟಿಕಲ್ ಎ, ಸಿಂಗ್ಯುಲರ್ ಆಗಿರ್ಬೇಕು, ಪ್ಲೂರಲ್ ಆದ್ರೆ ದ ಆರ್ಟಿಕಲ್ಸ್ ಯೂಸ್ ಮಾಡ್ಕೊತ ಹೋಗ್ತೀವಿ ನಾವೆಲ್ಲ. ಇನ್ನು ನೀವು ಬೇಕಾದ ತಗೊಂಡ್ರಿ, ಪೆನ್ ಇದೆ, ಎಸ್ ಆರ್ ನೋ? ಪೆನ್ ಇದೆ, ಈ ಪೆನ್ ಅನ್ನ ಕನ್ನಡದ ಬರೀರಿ, ಪೆನ್, ಎಸ್ ಆರ್ ನೋ? ಯಪ್ಪ ವ್ಯಂಜನ ಸ್ವರನು, ಯು ಕ್ಯಾನ್ ಯೂಸ್ ದ ಆರ್ಟಿಕಲ್ ಎ. ಬೇಕಾದ ನೋಡ್ರಿ, ಮೊಬೈಲ್ ಇಸ್ ದೇರ್, ಎಸ್ ಆರ್ ನೋ? ಹಾ ಮೊಬೈಲ್ ಇದೆ, ಮೊಬೈಲ್ ಅನ್ನ ಕನ್ನಡದ ಬರೀರಿ, ಮೊಬೈಲ್, ಮೊಬೈಲ್. ಹಾ ಇದು ಮೊಬೈಲ್ ಏನಿದೆ? ಏನಿದೆ ರೀ? ಇದು ಯಾನ್ ಎಲ್ಲಿ ಯೂಸ್ ಮಾಡಬೇಕು? ಪ್ರಥಮ ಅಕ್ಷರ ಏನಿದ್ದಾರೆ, ಸ್ವರ ಇದ್ದರೆ ಅದು ಏನು ಯೂಸ್ ಮಾಡ್ಬೇಕು? ಯಾನ್ ಯೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡೋಣ, ನಾ ಆರ್ಟಿಕಲ್ ಬಗ್ಗೆ ಇನ್ನು ಮುಂದೆ ಮಾತಾಡ್ತೀನಿ. ನಾ ಆರ್ಟಿಕಲ್ ಬಗ್ಗೆ ಮಾತಾಡೋದಲ್ಲಿ ಇನ್ನು ಮುಂದಿದೆ, ಲೆಸನ್ಸ್ ಇನ್ನೂ ಬಹಳ ದೂರ ಇದೆ, ಬಟ್ ನಿಮ್ಗೆ ಇಲ್ಲಿ ನಾಲೆಜ್ ಬರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರ್ ಫಾರ್ ಎಕ್ಸಾಂಪಲ್ ಹೇಳ್ರಿ, ಯಾನ್ ಬಗ್ಗೆ ಆರೆಂಜ್ ಇದೆ, ಎಸ್ ಸರ್? ಆರೆಂಜ್ ಅನ್ನ ಕನ್ನಡದಲ್ಲಿ ಬರೀರಿ. ಆ ಅನ್ನೋದೇನು? ಅದು ಏನು ಯೂಸ್ ಮಾಡ್ರಿ? ಏನು ಯೂಸ್ ಮಾಡ್ರಿ ನೋಡೋಣ. ಫಾರ್ ಎಕ್ಸಾಂಪಲ್ ಇಂಕ್ ಇದೆ, ಇಂಕ್. ಹಾ ಹೇಳ್ರಿ, ನಿಮ್ಗೆ ಗೊತ್ತಲ್ಲ ಅಂತ ಹೇಳ್ತದೆ ನಾನು. ಯಾನ್ ಇಂಕ್, ಯಾ ಇಂಕ್? ಆಪಲ್ ಇದೆ. ಹಾ ಹೇಳ್ರಿ, ಆಪಲ್ ಏನು ಯೂಸ್ ಮಾಡ್ತೀರಿ? ಯಾನ್. ಬಿಕಾಸ್ ಆ ಇಸ್ ಅ ಸ್ವರ. ನೋಡಿ ಟ್ರಿಕ್ ಮುಗಿತ್ರಿ, ಇಂಡೆಪ್ಟೆಡ್ ಆರ್ಟಿಕಲ್ ಮುಗಿತು. ಸುಡ್ಗಾಡಿ ಎಕ್ಸಾಮ್ ಬರಲಿ, ಎಕ್ಸಾಮ್ ಸಮಾಧಿ ಮೇಲೆ ಪ್ರಶ್ನೆ ಕೇಳಿ, ಯು ಕ್ಯಾನ್ ಯೂಸ್. ಈಗ ನಾ ಕೇಳ್ಬೋದು, ಹೇಳ್ತೀರಾ? ಹೇಳ್ತೀರಾ? ಶೋರ್? ಓಕೆ. ಯೂನಿವರ್ಸಿಟಿ, you can write in Kannada university, yes or no? This U is there, Swarna Vyanjana, you can use ನಾ ಇದರ ಯಾವ ಭಾಷೆಯಲ್ಲಿ ಬರೀ ಅಂತ ಹೇಳಿ, ಕನ್ನಡದ ಬರ್ದ್ರೆ ಪ್ರಥಮ ಸ್ವರ ಇದ್ರ ಯಾನ, ವ್ಯಂಜನ ಇದ್ರ. ಈಗ ಅದೇ ನೋಡೋಣ, ಅಂಬ್ರೇಲಾ. ಅಂಬ್ರೇಲಾ ಹೇಳ್ರಿ, ಏನ್ರಿ? ಈಗ ಅರ್ಥ ಆಗ್ತದೆ ನಾ ಯಾಕೆ ಹೇಳ್ತಾ ಇದೀನಿ ಅಂತ. ಅರ್ಥ ಆಯ್ತಾ ಇಲ್ವಾ? ರೈಟ್ ಇನ್ PUC ಹೇಳ್ರಿ, ಏನ್ರಿ? ಯಾ PUC? MA ಏನ್ರಿ? ಕನ್ನಡ ಓದಿ ಬರೋಣ. ಯಾನ್ MA, ಯಾ MA ರೀ? Then BA. B ಅನ್ನೋದು ವ್ಯಂಜನ ಸ್ವರಣ, ವ್ಯಂಜನ. They can use A. Yes or no? SSLC. ಏನ್ರಿ? ಯಾನ್ SSLC. ಎಷ್ಟು ಈಸಿ ಅದ. ಕೊಟ್ಟಿರ್ತಕ್ಕಂಥ ಪದವನ್ನು ಇದರಲ್ಲಿ ಬರೀಬೇಕು, ಯಥಾವತ್ತವಾಗಿ ಬರೆಯಬೇಕು. ಅದು ಟ್ರಾನ್ಸ್ಲೇಟ್ ಕನ್ನಡ ಮಿನಿ ಬರೆಯತ್ತಲ್ಲ, ಅದ ಕನ್ನಡದಲ್ಲಿ ಬರೀಬೇಕು. ಅರ್ಥ ಆಯ್ತಂದ್ರೆ ನೋಡಿ, ಈಸಿ ಅದ್ರಿ. ಗ್ರಾಮರ್ ವೆರಿ ಈಸಿ ಅದ್ರಿ. ಈಗ ಫಾರ್ ಎಕ್ಸಾಂಪಲ್ ನೀವು ಬೇಕಾದ ಪದಗಳನ್ನು ತಗೋರಿ, ಬೇಕಾದ ಪದಗಳನ್ನು ತಗೊಳ್ರಿ, ನಿಮ್ಗೆ ಬೇಕಾದ ಆನ್ಸರ್ ಬರುತ್ತೆ. ಈಗ ಬೋರ್ಡ್ ಇದೆ, ಎಸ್ ಆರ್ ನೋ? ಈ ಬೋರ್ಡನ್ನ ಏನ್ ಬಳಸ್ತೀರಿ? ಬೋರ್ಡ್, ಎಸ್ ಆರ್ ನೋ? ಹಾ ಯಾವ್ದ್ರಿ? ಏನ್ ಬಳಸ್ತೀರಿ? ಎಸ್ ಆರ್ ನೋ? ಯಾವ್ದು ಏನ್ ಬೇಕಾದ. ನೋಟ್ಬುಕ್ ಇದೆ, ನೋಟ್ಬುಕ್, ಎಸ್ ಆರ್ ನೋ? ಯಾವ್ದ್ರಿ? ಏನ್ ನೋಟ್ಬುಕ್? ಹೇಳೋದ್ರ ಅರ್ಥ ಆಗ್ತಿದ್ಯಾ? ಏರೋಪ್ಲೇನ್ ಇದೆ, ಏರೋಪ್ಲೇನ್. ಏರೋಪ್ಲೇನ್ ಅರ್ಥ ಆಗ್ತಾ ಇದೆ? ನಾ ಇನ್ನು ಆ ಲೆಸನ್ ಹೇಳ್ತಾ ಇಲ್ಲ, ನೀವು ಬೇಸಿಕ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ಲೆಸನ್ ಸ್ಟಾರ್ಟ್ ಮಾಡಿಲ್ಲ. ಲೆಸನ್ ಸ್ಟಾರ್ಟ್ ಮಾಡೋಣ. ಅಲ್ಫಾಬೆಟ್ ಅಂತೇಳಿ ಈಗ ಲೆಟರ್ಸ್ ಅಂತ ಬರ್ತಾ ನೋಡ್ರಿ. ಇವಾಗ ಲೆಟರ್ಸ್ ಬಂದೇವು ನಾವು. ಲೆಟರ್ಸ್, ವಾಟ್ ಈಸ್ ಲೆಟರ್ಸ್? ಲೆಟರ್ಸ್ ಅಂದ್ರೆ ಏನು? ಗ್ರೂಪ್ ಆಫ್ ಲೆಟರ್ಸ್ ಕ್ರೀ ಅಲ್ಫಾಬೆಟ್ ಅಂತಾರೆ. ನಾ ಕೇಳಿದ ಲೆಟರ್ ಗ್ರೂಪ್ ಆಫ್ ವರ್ಡ್ಸ್, ಸೆಂಟೆನ್ಸ್ ಅಂತಾರೆ. ಎಲ್ಲ ನೀವು ಇಂಗ್ಲಿಷ್ ಕಲ್ತಿರೋ ಅಥವಾ ಇಲ್ವಾ? ಏನು ಈ ರೀತಿ ಕಲ್ತಿಲ್ಲೋ?
ನನ್ ಭಾಳ ವಿಸ್ಮಯ ಐತ್ರಿ ಬೇಸಿಕ್ ಈ ತರ ಕಲದ ಲೆಟರ್ಸ್ ಅಂದ್ರೆ ಯಾವ ರೀತಿ ಕಲ್ರಿ ಈಗ ಎಕ್ಸಾಮ್ ಈ ರೀತಿ ಕಲ್ರಿ ಸೊ ಲೆಟ್ ಸಿ ಇದೇನ್ರಿ ಇದೇನು ಇದೇನು ನಾ ಇದಕ್ಕೆ ಜಡ್ ಅಂತೀನಿ ನಾ ಇದಕ್ಕೆ ಯಮ್ ಅಂತೀನಿ ಇದಕ್ಕೆ ನಾ ಬಿ ಅಂತೀನಿ ನೀವು ಹಂಗ ಅನಬ್ಯಾಡ್ರಿ ಸಾರ ಅದು ಸತ್ಯ ಇದು ಏನೇ ಇದು ಜಡ್ನೇ ಇದು ಸೀನೆ ಯಾವ ಆಧಾರ ಮೇಲೆ ಹೇಳ್ತಾ ಇದ್ರಿ ಇದು ಇದು ಯಾವ್ರಿ ಇದು ಯಾವ ಅಕ್ಷರ ಹೇಳ್ರಿ ಇದು ಯಾವ ಅಕ್ಷರ ಯಾವ ಆಧಾರ ಮೇಲೆ ಡಿ ಅಂತ ಹೇಳ್ತೀರಿ ನಾ ಇಲ್ಲಿ ಜಡ್ ಅಂತ ಹೇಳ್ತೀನಿ ಅದು ನಾ ಎಲ್ ಅಂತ ನೋಡ್ರಿ ಇದು ಯಮ್ ಅಂತ ಹೇಳ್ತೀನಿ ಒಪ್ಕೋತೀರಾ ಒಪ್ಕೊಳ್ಳಲ್ಲ ಇಲ್ಲಿ ತನಕ ಉಳಿದೆಲ್ಲ ಒಪ್ಕೊಂಡ್ರಿ ಇದ್ಯಾಕೆ ಒಪ್ಕೊಳ್ಳಲ್ಲ ಅಂತ ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ಸರ್ ಸಿಂಬಲ್ ಇದೆ ಸರ್ ವಾಟ್ ಈಸ್ ಲೆಟರ್ ಲೆಟರ್ ಇಸ್ ಎ ಸಿಂಬಲ್ ಲೆಟರ್ ಅನ್ನೋದು ಏನ್ರಿ ಸಿಂಬಲ್ ರೀ ಎ ಸಿಂಬಲ್ ಏನಿದೆ ಹಿಂಗೆ ಇರ್ತದೆ ಎಸ್ ಸರ್ ನೀವು ಹೇಳ್ತೀರಿ ಇದು ನೋಡಿದ ತಕ್ಷಣ ಎ ಅಂತ ಅನಿಸುತ್ತೆ ಹೌದಲ್ವಾ ಯಾಕೆ ದಟ್ ಈಸ್ ಸಿಂಬಲ್ ಎಸ್ ಸರ್ ಅರ್ಥ ಮಾಡ್ಕೊಳ್ಳಿ ಲೆಟರ್ಸ್ ಅಂದ್ರೆ ಏನು ಸಿಂಬಲ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳ್ತಾನೆ ನಾ ಏನು ಬೇಸಿಕ್ ಹೇಳ್ತಾ ಇದೀನಿ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ನಾವಿನ್ನು ಪಾರ್ಟ್ಸ್ ಸ್ಪೀಚ್ ಬಂದಾಗ ಕ್ಲಾಸ್ ಸ್ಟಾರ್ಟ್ ಯಾಕಂದ್ರೆ ನಿಮ್ಗೆ ಬೇಸಿಕ್ ಫಂಡಮೆಂಟಲ್ ಏನ್ ಧ್ಯಾನ ಇದೆ ನಾ ಎಷ್ಟು ಹೇಳಬೇಕು ನೀವು ಎಷ್ಟು ಕಲಿಬೇಕು ಗೊತ್ತಾಗಬೇಕಲ್ಲ ಹೌದಲ್ರಿ ಶಿಷ್ಯ ಓಕೆ ಲೆಟರ್ಸ್ ಅಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಹೌ ಮೆನಿ ಟೈಪ್ಸ್ ಆಫ್ ಲೆಟರ್ಸ್ ಜೋರ್ ಸೆ ಬೋಲೋ ಶೋರ್ ಯಾವ್ಯಾವ್ರಿ ಓವೆಲ್ಸ್ ಅಂಡ್ ಕಾನ್ಸೋನೆಂಟ್ಸ್ ಲೆಟರ್ಸ್ ಅಲ್ಲಿ ಎರಡು ಪ್ರಕಾರದ ಲೆಟರ್ಸ್ ಇದೆ ಅಂತ ಹೇಳ್ತಾ ಇದೀನಿ ಒನ್ ಇಸ್ ದೇರ್ ಓವೆಲ್ಸ್ ಎಸ್ ಸರ್ ಅನದರ್ ಇಸ್ ದೇರ್ ಕಾನ್ಸೋನೆಂಟ್ಸ್ ಅಂತ ಹೇಳ್ತಾ ಇದ್ರಿ ಹೌದಾ ನಾ ಇತ್ತೀಚೆಗೆ ಒಂದು ಮಾಡರ್ನ್ ಇಂಗ್ಲಿಷ್ ಗ್ರಾಮರ್ ಅದವರು 3 ಪ್ರಕಾರ ಮಾಡ್ಯಾರ ಎಷ್ಟು ಪ್ರಕಾರ ಮಾಡ್ಯಾರಿ 3 ಸರ್ ಮಂದಿಗೆ ಓವೆಲ್ಸ್ ಎಷ್ಟಿದಾವೆ 5 ಇದಾವೆ ಓವೆಲ್ಸ್ ಅಂದ್ರೆ ಎದಕ್ಕೆ ಕರಿತೀನಿ ವಾಟ್ ಈಸ್ ಓವೆಲ್ಸ್ ಅಂತ ಕೇಳಿದೆ ನಾನು ವಾಟ್ ಈಸ್ ಓವೆಲ್ಸ್ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ which letter pronounced itself which letters pronounced itself is called vowels ಇದು ಎಕ್ಸಾಮ್ ಕೇಳ್ತಾನೇನ್ರಿ ಕೇಳಲ್ಲ ಅಂತವ ಬೈಟ್ ಮಾಡೋದು ನಾವು ಏನ್ ಕೇಳಲ್ಲ ಅದ ಬೈಟ್ ಮಾಡೋದು ನಮ್ಮ ಜೀವನ ಅದೇ ರೀ ಏನ್ ಕೇಳಲ್ಲ ಸೊ ಓವೆಲ್ಸ್ 5 ಇದಾವೆ ಅವು 5 ಓವೆಲ್ಸ್ ಗೊತ್ತಿರ್ತವೆ ನಿಮಗೆ ಎ ಇ ಐ ಓ ಯು ಎಸ್ ಸರ್ ನೋ ಇಲ್ಲಿ ಒಂದು ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಹ್ಯಾಪಿ ಎಸ್ ಸರ್ ಹ್ಯಾಪಿ ಅಲ್ಲಿ ಯಾವ್ದು ಓವೆಲ್ ಇದೆ ಜೋರ ಹೇಳ್ರಿ ಹಾಗಾದ್ರೆ ವಾಯ್ ಏನಿದೆ ಜೋರ ಹೇಳ್ರಿ ಶೋರ ಇಲ್ಲೇ ತಪ್ಪಾಗ್ತದೆ ನಾ ಹೇಳ್ತೀನಿ ನೋಡ್ರಿ ನೀವು ಕೇಳ್ಬೇಡ್ರಿ ನಾ ಹೇಳ್ತೀನಿ ನಿಮ್ ಡೌಟ್ ಕೇಳ್ರಿ ನನಗೆ ಯಾಕಂತ ಕೇಳ್ಬೇಡ್ರಿ ನಿಮ್ ಡೌಟ್ಸ್ ಕೇಳ್ರಿ ಹೌದಲ್ವಾ ಇಲ್ಲಿ ವಾಯನ್ನ ನಾವು ಕಾನ್ಸೋನೆಂಟ್ ಅಂತ ಕರೆಯೋದಿಲ್ಲ ಸರ್ ಏನ್ ಕರೀತೀರಿ ದಟ್ ಇಸ್ ಕಾಲ್ಡ್ ಸೆಮಿ ಓವೆಲ್ಸ್ ಯಾವ ಓವೆಲ್ಸ್ ರೀ ಸರ್ ಕಾನ್ಸೋನೆಂಟ್ಸ್ ಎಷ್ಟಿದಾವೆ 21 ಇದಾವೆ ಇಲ್ಲ ಸ್ವಲ್ಪ ವೆರಿ ಬ್ಯಾಡ್ ರೀ ಡೋಂಟ್ ರೈಟ್ ನಿಮ್ ಅರ್ಧ ಜೀವನ ಬರೆಯೋದ್ರೆ ಹೋಗ್ತದ್ರಿ ಇಲ್ಲಿ ಕಾನ್ಸೋನೆಂಟ್ ಇವ್ 5 ಹೊರತುಪಡಿಸಿದ್ರೆ ಉಳಿದಿರತಕ್ಕಂತ 21 ಲೆಟರ್ಸ್ ಏನಾಗುತ್ತೆ ಕಾನ್ಸೋನೆಂಟ್ಸ್ ಆಗುತ್ತೆ 5 21 ಎಷ್ಟಾದ್ರು 26 ಎಸ್ ಸರ್ ಮತ್ತೆ ಸೆಮಿ ಓವೆಲ್ಸ್ ಎಲ್ಲಿ ತಗೊಂಡು ಬಂದ್ರಿ ಹೌದಲ್ವಾ ಸರ್ ನಾವು ಎಕ್ಸಾಮ್ ಕಲಿಬೇಕಾಗದು ಯಾವುದು ಸೆಮಿ ಓವೆಲ್ಸ್ ಕಲಿಬೇಕು ಯಾವ ಓವೆಲ್ಸ್ ರೀ ಸೆಮಿ ಓವೆಲ್ಸ್ ಏನ್ರಿ ಸೆಮಿ ಓವೆಲ್ಸ್ ಅಂದ್ರೆ ಇವು ಮೂಲತಃ ಕಾನ್ಸೋನೆಂಟ್ ಇರ್ತಾವ್ರಿ ಮೂಲತಃ ಯಾವ ನೆಂಟ್ ಇರ್ತಾವ ಆದ್ರ ಅವುಗಳು ಯಾವುದಂತೆ ವರ್ತನೆ ಮಾಡ್ತಾವ ಸೆಮಿ ಓವೆಲ್ಸ್ ತರ ಬರ್ತವೆ ಅರ್ಥ ಆಯ್ತಾ ಹೇಳೋದು ಮೂಲತಃ ಏನಿರ್ತಾವೆ ಜೋರ್ಸ ಹೇಳ್ರಿ ಅವು ಯಾವ ರೀತಿಯಾಗಿ ವರ್ತನೆ ಮಾಡ್ತಾವ ಯಾವ ಓವೆಲ್ಸ್ ಸೆಮಿ ಓವೆಲ್ಸ್ ಸರ್ ಇಲ್ಲಿ ನೋಟ್ ಬರುತ್ತೆ ಇದು ಚಂದ ಬರ್ಕೊಳ್ಳಿ ರೈಟ್ ಇಟ್ ಡೌನ್ ನೋಟ್ ನಂಬರ್ 1 ಇವಾಗ ಸ್ಟಾರ್ಟ್ ಕನ್ನಡದಲ್ಲಿ ಬರ್ಕೊಳ್ಳಿ ನೋಟ್ ನಂಬರ್ 1 ಡಬ್ಲ್ಯೂ ಮತ್ತು ವಾಯ್ ಡಬ್ಲ್ಯೂ ಅಂಡ್ ವಾಯ್ ಡಬ್ಲ್ಯೂ ಮತ್ತು ವಾಯ್ ಎರಡು ಸೆಮಿ ಓವೆಲ್ಸ್ ಇದಾವೆ
ಬರೆದ್ರಿ ನೋಟ್ ಬರೋಣ. How many semicolons are there? There are 2 semicolons are there. W and Y. ಕ್ವಶನ್ ಕೇಳ್ತಾನ, ಸೆಮಿವೋಲ್ಸ್ಗಳು ಎಷ್ಟಿದಾವೆ, ಓವೆಲ್ಸ್ ಎಷ್ಟಿದಾವೆ, ಕಾನ್ಸೋನೆಂಟ್ಸ್ ಎಷ್ಟಿದಾವೆ, ಆಲ್ಫಾಬೆಟ್ ಎಷ್ಟಿದಾವೆ? ಧಾರವಾಡ ಕೋಲೇನ್ರಿ? ಬಿಜಾಪುರ ಅಲ್ರಿ, ನನ್ನ ಧಾರವಾಡ. ಐ ಆಮ್ ನಾಟ್ ಎ ಬಿಜಾಪುರ, ಐ ಆಮ್ ಫ್ರಮ್ ಧಾರವಾಡ. ಬಟ್ ನಾ ಬಂದದ್ದು ಬಿಜಾಪುರ ಇಲ್ಲಿಂದ, ಯಾಕಂದ್ರೆ ಬಿಜಾಪುರ ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೆ ನಾನು. ಬಟ್ ನಾನು ಇರೋದು ಯಾವರು? ಬಟ್ ಬಂದಿದ್ದು ಎಲ್ಲಿಂದ? ಈಗ ಹೋಗೋದು ಎಲ್ಲಿಂದ? ಬೆಂಗಳೂರಿಗೆ. ಬೆಂಗಳೂರಿಂದ ಹೋಗ್ತೀವಿ. ಈಗ ಬೆಂಗಳೂರು ಅಲ್ಲ ನಂದು. ಅಲ್ರಿ ನಂದು ಬೆಂಗಳೂರು ಅಲ್ಲ ರೀ, ನಾನು ಧಾರವಾಡ. ನಾ ಎಲ್ಲಿಂದ ಬರ್ತೀನಿ ಅದು ನನ್ನ ಊರು ಆಗಲ್ಲ, ನನ್ನ ಊರದ ಧಾರವಾಡ, ಯರಗಟ್ಟಿ. ಅರ್ಥ ಆಯ್ತಾ? ಅದು ಎಕ್ಸಾಮ್ ಕೇಳ್ತಾರೇನ್ರಿ ಹನುಮಂತ್ ಸರ್ ಊರು ಯಾವ್ರು ಅಂತೇಳಿ ಕೇಳಲ್ಲ, ಅದು ಬಯಾಟ್ ಮಾಡಕ್ ಹೋಗ್ಬೇಕು. ನೋಟ್ ನಂಬರ್ 1 and ನೋಟ್ ನಂಬರ್ 2, ಎಸ್ ಆರ್ ನೋ? ನೋಟ್ ನಂಬರ್ 2 ಏನ್ ಹೇಳ್ತದೆ ಇಲ್ಲಿ ನೋಡ್ರಿ, ಆಮೇಲೆ ಬರೆಸ್ತೀನಿ. ಎಕ್ಸಾಮ್ ಏನ್ ಇಂಪಾರ್ಟೆಂಟ್ ಅಂತ ನಾ ಬರೆಸ್ತೀನಿ, ಆರಾಮ್ಸೆ ಕೇಳ್ರಿ. ಡಬ್ಲ್ಯೂ ಮತ್ತು ವಾಯ್ ಅನ್ನ ಪದದ ಪ್ರಾರಂಭದಲ್ಲಿ ಬಂದರೆ, ಪದದ ಕಡಿಮೆ ಸ್ಟೂಡೆಂಟ್ಸ್ ಇದ್ರಲ್ಲ ನಿಮಗೋಸ್ಕರ ನಾ ಹೇಳ್ತೇನೆ, ಇಟ್ ಇಸ್ ವೆರಿ ಹೆವಿ. ಪದದ ಪ್ರಾರಂಭದಲ್ಲಿ ಬಂದರೆ ಅವುಗಳನ್ನ ಕಾನ್ಸೋನೆಂಟ್ಸ್ ಅಂತ ಕರೀತೀವಿ. ಪದದ ಎಲ್ಲಿ ಬರಬೇಕು? ಪದದ ಪ್ರಾರಂಭದಲ್ಲಿ. ಪದದ ಯಾವ ಪದಗಳು, ಯಾವ ಲೆಟರ್ಸ್? ಡಬ್ಲ್ಯೂ ಮತ್ತು ವೈ. ಫಾರ್ ಎಕ್ಸಾಂಪಲ್ ಬರೆಯೋಣ ಸರ್. ಫಾರ್ ಎಕ್ಸಾಂಪಲ್ ವರ್ಕ್, ಅಂಡರ್ಲೈನ್ ಲೆಟರ್ಸ್. ಓವೆಲ್ಸ್, ಕಾನ್ಸೋನೆಂಟ್ಸ್, ಸೆಮಿವಲ್ಸ್. ಏನ್ ಹೇಳಿ ಇಲ್ಲಿ ಹೇಳಿ, ಕಾನ್ಸೋನೆಂಟ್ಸ್ ಅಂತ ಹೇಳೀನಿ. ಇದು ಯಾವ್ದ್ರಿ? ಕಾನ್ಸೋನೆಂಟ್ಸ್. ಈಗ ವರ್ಕ್ ಅನ್ನೋದು ಡಬ್ಲ್ಯೂ ಅಂಡರ್ಲೈನ್ ಮಾಡಿದಾರ, ಇದು ಏನಾಗುತ್ತೆ? ಕಾನ್ಸೋನೆಂಟ್ಸ್. ಯಾವ ನೆನ್ಸ್ ರೀ? ಈ ಸರ್ ಫಾರ್ ಎಕ್ಸಾಂಪಲ್ ಯು ಅಂತಿದೆ, ಇದು ಪದದ ಪ್ರಾರಂಭದಲ್ಲಿ ಇದೆ. ಎಸ್ ಸರ್, ಪದದ ಪ್ರಾರಂಭದಲ್ಲಿ ಬಂದರೆ ಅವುಗಳು ಏನಂತ ಪರಿಗಣಿಸಬೇಕು? ಕಾನ್ಸೋನೆಂಟ್ಸ್. ಯಾವ ನೆನ್ಸ್ ರೀ? ನೋಡೋಣ, ವರ್ಲ್ಡ್ ಅಂತ ಬರೀತೇನೆ, ವರ್ಲ್ಡ್. ಎಸ್ ಸರ್, ಈಗ ವರ್ಲ್ಡ್ ಅಂತ ಬರೆದ್ರೆ ಇದು ಏನಾಗುತ್ತೆ? ಏನಾಗುತ್ತೆ ರೀ? ಈಗ ವೀಕ್ ಅಂತ ಬರೀತೀನಿ, ಇದೇನಾಗುತ್ತೆ? ಇನ್ನೊಂದು ವೀಕ್ ಬರೀತೀನಿ, ಇದೇನಾಗುತ್ತೆ? ಯೂತ್ ಅಂತ ಬರೀತೀನಿ, ಇದೇನಾಗುತ್ತೆ? ಪದದ ಪ್ರಾರಂಭದಲ್ಲಿ ಡಬ್ಲ್ಯೂ ಮತ್ತು ವೈ ಬಂದರೆ ಏನೆಂದು ಪರಿಗಣಿಸಬೇಕು? ಕಾನ್ಸೋನೆಂಟ್. ಅರ್ಥ ಐತಂತೀನ ಸರ್? ನೋಟ್ ನಂಬರ್ 3 ಏನ್ ಹೇಳ್ತದೆ? ನೋಟ್ ನಂಬರ್ 3 ರೆಡಿ? ಡಬ್ಲ್ಯೂ ಮತ್ತು ವೈ ಪದದ ಪ್ರಾರಂಭವನ್ನು ಬಿಟ್ಟು, ಡಬ್ಲ್ಯೂ ಮತ್ತು ವೈ ಪದದ ಪ್ರಾರಂಭವನ್ನು ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ, ಬೇರೆ ಕಡೆ ಎಲ್ಲೇ ಬಂದರೂ ಕೂಡ ಅವುಗಳನ್ನ ಏನಂತ ಪರಿಗಣಿಸಬೇಕು? ಸೆಮಿ ಓವೆಲ್ಸ್ ಎಂದು ಪರಿಗಣಿಸಬೇಕು. ಪದದ ಪ್ರಾರಂಭವನ್ನು ಬಿಟ್ಟು ಬೇರೆ ಎಲ್ಲೇ ಕಡೆ ಬಂದ್ರು ಅಥವಾ ಎಲ್ಲೇ ಬಂದ್ರು ಅವುಗಳ ಏನಂತ ಪರಿಗಣಿಸಬೇಕು? ಸೆಮಿ ಓವೆಲ್ಸ್. ಫಾರ್ ಎಕ್ಸಾಂಪಲ್ ಬರಿಬಹುದಾ? ಎಸ್, ನಿಮ್ಮ ಆಲ್ರೆಡಿ ಕೊಟ್ಟಿದ್ದೆ. ಎಸ್ ಆರ್ ನೋ? ಹ್ಯಾಪಿ. ಹ್ಯಾಪಿ ಏನ್ರಿ ಇದು? ಜೋರ ಹೇಳ್ರಿ. ಆಪ್ಷನ್ಸ್ ಕೊಡ್ಬೋದಾ? ಓವೆಲ್ಸ್, ಕಾನ್ಸೋನೆಂಟ್, ಸೆಮಿ ಓವೆಲ್ಸ್. ಕಾನ್ಸೋನೆಂಟ್ ಅಂತ ಹಾಕ್ಬಾರ್ದು. ಅರ್ಥ ಆಯ್ತಾ? ಹಾಗಾದ್ರೆ ಹ್ಯಾಪಿ. ನೆಕ್ಸ್ಟ್ 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 ನೋಡೋಣ. ನಂಬರ್ 2 ಹೇಳ್ರಿ. ರಗಡದವ್ರಿ ಕೆ ನೋ ಅಂತ ನೋಡ್ಬೋದಾ? ಎಸ್ ಸರ್ ನೋ? ಹಾಗ ಡಬ್ಲ್ಯೂ ಎಲ್ಲಿ ಬಂದಿದೆ ನೋಡ್ರಿ, ಎಲ್ಲಿ ಬಂದವ್ರಿ? ಅರ್ಥ ಆಗ್ತದ್ಯಾ? ನಂಬರ್ 3 ಹೇಳ್ರಿ. ಬಿ ವೈ ಬೈ ನೋಡೋಣ, ಹೌದಾ? ಇನ್ನೊಂದು ಬೈ ನೋಡೋಣ, ಬಾಯ್ ನೋಡೋಣ, ಬಾಯ್. ಎಸ್ ಸರ್ ನೋ? ಪದದ ಪ್ರಾರಂಭವನ್ನು ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಅವುಗಳನ್ನ ಏನೆಂದು ಪರಿಗಣಿಸಬೇಕು? ಸೆಮಿ ವಾಯ್ಸ್. ಈಗ ನಾನು ಕರೆಕ್ಟ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ? ರೆಡಿ? PSYCO, ಸೈಕೋ. ಶೋರ್? ಫಿಸಿಕ್ಸ್. ಫಿಸಿಕ್ಸ್ ಯಾವ್ರಿ? ಸೆಮಿ ವಾಯ್ಸ್. ಯಾವ ವಾಯ್ಸ್ ರೀ? ಹುಡುಗರು ಸುಮ್ಮನೆ ಮೇಡಮ್ ಹೇಳ್ತಾರೆ. ಮೇಡಮ್ ಹೇಳ್ರಿ ಮೇಡಮ್. ಮೇಡಮ್, ಈ ರೀತಿ ಪ್ರಶ್ನೆ ಬಂದ್ರೆ ಗಾಬರಿ ಆಗಬಾರದು.
ಅವರು ಅಂಡರ್ಲೈನ್ ಮಾಡಿ ಕೇಳ್ತಾರ್ರಿ. ಇದಕ್ಕೆ ಅಂಡರ್ಲೈನ್ ಮಾಡಿದ್ರೆ ಏನಂತ ಹೇಳ್ಬೇಕು? ಇನ್ ಕೇಸ್ ಇದಕ್ಕೆ ಅಂಡರ್ಲೈನ್ ಮಾಡಿದ್ರೆ ಅರ್ಥ ಐತನ್ರಿ. ಅಂಡರ್ಲೈನ್ ಮಾಡಿ ಕೇಳ್ತಾರೆ. ಅವ್ರು ಗಾಬರಿಯಾಗ್ಯಾರ, ಇದು ಬ್ಯಾರೆ ಬತ್ತೇನು ಬ್ಯಾರೆ ಏನು ಇಲ್ಲ. ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಇವುಗಳೆಲ್ಲ ಹೊಸ ಕಾನ್ಸೆಪ್ಟ್ ಅಲ್ಲ ನಿಮ್ ಕಲಿಯೋದು. ಇವುಗಳನ್ನ ನಮ್ಮ ಕರ್ನಾಟಕ ಡಿಪಾರ್ಟ್ಮೆಂಟ್ ದಲ್ಲಿ ಏನಾಗಿದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಉತ್ತರ ಕನ್ನಡ ಭಾಷೆದ ಒಂದು ಭಾಷೆ ಬೈತಾರೆ, ಮಳ ಸೊಳೆ ಮಕ್ಕಳು ಅಂತ ಬೈತಾರೆ, ಅಥವಾ ಹುಚ್ಚ ಸೊಳೆ ಮಕ್ಕಳು ಅಂತ ಬೈತಾರೆ. ನಮ್ಮ ಕಡೆ ಅವು ಗೌರವಾರ್ಥಕ ಪದಗಳ್ರಿ. ಅವು ಹಂಗೆ ಬೈದ್ರೆ ನಮ್ಗೆ ಗೌರವ ಹೆಚ್ಚಾಗ್ತಾವ್ರಿ. ಬಟ್ ಈ ಕಡೆ ಬೈದ್ರೆ ದೊಡ್ಡ ಗೌರವದ ಅಪರಾಧಕ್ಕೆ ಸಂಬಂಧ, ಕೊಲೆ ಮಾಡಬಹುದು. ಆ ರೀತಿ ಬೈಬಾರ್ದು. ಸೊ ಯಾಕಂದ್ರೆ ಮೋಸ ಮಾಡ್ಕೊತ ಬಂದಿದ್ದಾರೆ. ನಂಬರ್ ಆಫ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ನಂಬರ್ ಆಫ್ ಟೀಚರ್ಸ್ ತುಂಬಾ ಮೋಸ ಮಾಡಿದ್ರು. ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ಮ ಸ್ಟೂಡೆಂಟ್ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ? ರೇಷಿಯೋ ತೆಗೆದ್ರೆ 1% ಇಲ್ಲ. SSC ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಇಂದ ಕರ್ನಾಟಕದಿಂದ? ಬ್ಯಾಂಕ್ ಎಕ್ಸಾಮ್ ಎಷ್ಟು ಸೆಲೆಕ್ಟ್ ಆಗ್ತಾರೆ? ಎಷ್ಟು ಜನ ಆಗ್ತಾರೆ? ಬೆರಳೆಣಿಕೆಗೆ ಮಾತ್ರ ಸಾಧ್ಯ ಇದೆ. ಬೆರಳೆಣಿಕೆನೂ ಇಲ್ರಿ. ನೀವು ನನ್ನ ಪ್ರಕಾರ ಒಂದು ಮಾತು ಹೇಳ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ. ಸ್ಟೇಟ್ ಗೌರ್ಮೆಂಟ್ ಓದಕ್ಕೆ ಹೋಗ್ಬೇಡ. ನಮ್ಮಷ್ಟು ಮೂರ್ಖರು ಯಾರು ಇಲ್ಲ. 10 ವರ್ಷದ ಅನುಭವದಿಂದ ಹೇಳ್ತೇನೆ ರೀ. ನಿಮ್ಮಲ್ಲಿ ಬಂದೇನು ಪಾಠ ಮಾಡಿದಾರಲ್ಲ ಅವರಿಗೆ ಸೀನಿಯರ್, ನಾವು ಅವರಿಗೆ ಸೀನಿಯರ್. ನಿಮ್ಮಲ್ಲಿ ಬಂದು ಪಾಠ ಮಾಡಿರಲ್ಲ ಅವ್ರು ಸೀನಿಯರ್. ನಮ್ಮ ಸ್ಟೂಡೆಂಟ್ ಬಂದು ಪಾಠ ಮಾಡಿದಾರೆ. ನಮಗೆ ಹೇಳ್ಕೋ ಅವಶ್ಯಕತೆ ಇಲ್ಲ, ಗೊತ್ತಿರುತ್ತೆ. ಅದ್ರ ಹೇಳ್ಕೊಂಡು ಇದು ಬೇಡ. ಅವ್ರಿಗೆ ಬರೋಣ ಕೇಳ್ರಿ, ನಿಮ್ಮ ಕಾಂಟ್ಯಾಕ್ಟ್ ಇರ್ತಾರೆ. ಇವೆಲ್ಲ ನಾಟಕ ಮಾಡಬೇಡ. ಸ್ವಲ್ಪ ನಮ್ದು ನೇರ್ ನೋಡಿರಿ, ತ್ರಾಸಾದ್ರೂ ಸಹಿಸ್ಕೋಬೇಕ್ರಿ. ಇನ್ನ ಮುಂದೆ ಬರ್ತಾವ್ರಿ ಪದಗಳು ಭಾಳ ಸಂಸ್ಕೃತ. ಅರ್ಥ ಆಯ್ತಾ ಶ್ರೀನಿ ಮೇಲೆ ಸರ್? ನಮ್ಗೆ ಕ್ವಶನ್ಸ್ ಏನ್ ಕೇಳಿದಾನೆ ಸರ್? ಓವೆಲ್ಸ್ ಅಂಡ್ ಕಾನ್ಸೋನೆಂಟ್ಸ್ ಯಾವುದ್ರ ಬೇಸ್ ಮ್ಯಾಗ ಇವುಗಳನ್ನ ಡಿವೈಡ್ ಮಾಡ್ಯಾರ? ಇದನ್ನ ಲಾಸ್ಟ್ ಎಕ್ಸಾಮ್ ಕ್ವಶನ್ ಕೇಳಿ, SD ಅಥವಾ FD ಕೇಳಿನಾ ಇಲ್ವಾ? ಓವೆಲ್ಸ್ ಮತ್ತು ಸ್ವರಗಳು ಮತ್ತು ವ್ಯಂಜನಗಳು ಯಾವುದ್ರ ಮೇಲೆ ಬೇಸ್ ಮೇಲೆ ಇವುಗಳನ್ನ ಡಿವೈಡ್ ಮಾಡ್ಯಾನ್ರಿ? ಇದು ಸ್ವರ, ಇದು ವ್ಯಂಜನ. ಯಾವ ಬೇಸ್ ಮೇಲೆ? ಸೌಂಡ್ ಬೇಸ್ ಮೇಲೆ ಮಾಡ್ಯಾನ. ಯಾವ ಬೇಸ್ ರೀ? ಸೌಂಡ್. ಉಚ್ಚಾರಣೆ ಆಧಾರದ ಮೇಲೆ ಮಾಡ್ಯಾನ. ಇಲ್ಲಿ ಸೌಂಡ್ ಅಂದ್ರೆ ಶಬ್ದ ಅಲ್ಲ, ಪ್ರೊನೌನ್ಸಿಯೇಷನ್ ತಗೋಬೇಕು. ಎಸ್ ಸರ್? ಸರ್ ಸೌಂಡ್ ಬೇಸ್ ಇದು ಕ್ವಶನ್ ಕೇಳಿ ನೋಡ್ರಿ. SDA ಎಕ್ಸಾಮ್ ಲಾಸ್ಟ್ ನಿಮ್ಗೆ ಎಕ್ಸಾಮ್ ಕ್ವಶನ್ ಕೇಳಿ. SDA ಓವೆಲ್ಸ್ ಅಂಡ್ ಕಾನ್ಸೋನೆಂಟ್ ಯಾವ ಬೇಸ್ ಮೇಲೆ ಏನ್ ಮಾಡ್ಯಾನ? ಡಿವೈಡ್ ಮಾಡ್ಯಾನ. ಅದು ಯಾವ್ದ್ರ ಬೇಸ್ ಮೇಲೆ? ಸೌಂಡ್. ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ ಸರ್. ಇಂಗ್ಲಿಷ್ ನಲ್ಲಿ ಒಟ್ಟು ಅಕ್ಷರಗಳು ಎಷ್ಟದಾವ? 26 ಅದಾವೆ. ಎಷ್ಟದಾವ್ರಿ? 26 ಅಕ್ಷರಗಳು ಎಷ್ಟು ಸೌಂಡ್ ಮಾಡ್ತವೆ? If for example my students look at the board, don't write this is the cut, this is the जोर से बोलो, this is the cut, yes or no? This is the ut, yes or no? Here here u, same pronunciation. ಇಲ್ಲಿ ಅದ, ಇಲ್ಲಿ ಊದ. ಯು ಅನ್ನೋದು ಇಲ್ಲಿ ಅದಂತೆ ಸೌಂಡ್ ಮಾಡಿದ, ಯು ಅನ್ನೋದು ಇಲ್ಲಿ ಹೂ ಅಂತ ಸೌಂಡ್ ಮಾಡಿದ. ಹೌದಲ್ವಾ? ಹಂಗ 26 ಅಕ್ಷರಗಳು ಎಷ್ಟು ಸೌಂಡ್ ಮಾಡ್ತಾವ? ಜೋರ್ಸ್ ಹೇಳ್ರಿ. ಇದು ಒಂದ್ ಹಿಡಿದ್ರೆ 27 ಅದಾವ್ರಿ. 44 ಸೌಂಡ್ಸ್ ಅದಾವ್ರಿ. ಹೌದು. ಇದನ್ನ ನಾವೆಲ್ಲಿ ಕಲಿತೀವಿ ಅಂತಂದ್ರೆ B.Ed ದವ್ರು ಗೊತ್ತಾ? ಫೋನೆಟಿಕ್ಸ್ ಅಂತ ಬರ್ತದೆ B.Edಕ್ಕೆ. ಫೋನೆಟಿಕ್ಸ್. Human speech sound is called phonetics. Human speech sound is called phonetics. ಧ್ವನಿ ಶಾಸ್ತ್ರ. ಯಾವ ಶಾಸ್ತ್ರ? ಆಕ್ಚುಲಿ ನಮಗೆ SDFP ಕ್ವಶನ್ ಕೇಳಬಾರ್ದು. ಇದು ಟೀಚರ್ಸ್ MA ಇಂಗ್ಲಿಷ್ ದವ್ರಿಗೆ, B.Ed ದವ್ರಿಗೆ, D.Ed ದವ್ರಿಗೆ ಕೇಳಬೇಕು. ಬಟ್ ಕಳ್ಳ ನಮಗೆ ಕೇಳ್ತಾನೆ. ಆದ್ರೆ ನಾವು ಕಳ್ಳರೆ ಬರಿಬೇಕು. ಹೆಸರು 26 ಅಕ್ಷರಗಳು ಎಷ್ಟು ಸೌಂಡ್ ಮಾಡ್ತವೆ? 44. ಅದರಲ್ಲಿ ಓವೆಲ್ ಸೌಂಡ್ ಎಷ್ಟಿದಾವೆ? 20. ಕಾನ್ಸೋನೆಂಟ್ ಸೌಂಡ್ ಎಷ್ಟಿದಾವೆ? 24. ಎಷ್ಟಾದ್ರಿ ಟೋಟಲ್? 44. ಅರ್ಥ ಆಯ್ತಾ? ಬಟ್ ನಮ್ಗೆ ಇದು ಕ್ವಶನ್ ಕೇಳಲ್ಲ, ಸುಮ್ಮನೆ ಬರ್ಕೊಡ್ರಿ ಅಷ್ಟೇ. ರೆಡಿ ಸ್ಟಾರ್ಟ್ ಮಾಡೋಣ. ನಾ ಇನ್ನೂ ಏನು ಹೇಳ್ತೀನಿ ನಿಮಗೆ? ಬರೀ ಲೆಟರ್ಸ್ ಬಗ್ಗೆ. ಯಾವ್ದ್ರ ಬಗ್ಗೆ ಹೇಳ್ತೀನಿ? ಲೆಟರ್ಸ್ ಬಗ್ಗೆ ಹೇಳ್ತೀನಿ.